ದ್ರಾಕ್ಷಿ ಬೆಳೆಗಾರರು ಮಾಜಿ APMC ಅಧ್ಯಕ್ಷರಾದಂತಹ ಶ್ರೀ ಆತ್ಮೀಯರಾದಂತಹ ಶ್ರೀ ಸುಭಾಷ್ ಗೌಡ ಪಾಟೀಲ್ ಅವರೇ, ಜಿಲ್ಲಾ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷರು ಪ್ರಗತಿಪರ ದ್ರಾಕ್ಷಿ ಬೆಳೆಗಾರರಾದಂತಹ ಶ್ರೀ ಸೋಮನಾಥ್ ಮಾಧುರ್ ಅವರೇ, ಹಿರಿಯರಾದಂತಹ ಶ್ರೀ ಆರ್.ಜಿ. ಅರ್ನಾಳ್ ಅವರೇ, ಜಗದೀಶ್ ಪಾಟೀಲ್ ಅವರೇ, PKPSನ ಅಧ್ಯಕ್ಷರಾದಂತಹ ಶ್ರೀ ಇಬ್ರಾಹಿಂ, ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಧೋನಿ ಅವರೇ ಮತ್ತು ಯುವ ಮುಖಂಡರಾದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಯುವ ಮುಖಂಡರಾದ ಶ್ರೀಗೌಡ ಪುತ್ರಗೌಡ ಅವರೇ, ಎಲ್ಲ ಪದಾಧಿಕಾರಿಗಳೇ ಸೇರಿದಂಥ ಎಲ್ಲ ಹಿರಿಯ ಹಾಗೂ ದ್ರಾಕ್ಷಿ ಬೆಳೆಗಾರ ಸಹೋದರರೇ ಹಾಗೂ ಮಾಧ್ಯಮದ ಮಿತ್ರರು, ಸಮಯ ಆಯಿತು. ಅದಕ್ಕೆ ಅವರಲ್ಲಿ ಸರ್ ನಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿ, ಎಲ್ಲರೂ ಕೂಡ ಕ್ಷಮೆಯನ್ನು ಯಾಚಿಸಿ ನನ್ನ ಮಾತುಗಳನ್ನು ಇವತ್ತು ದ್ರಾಕ್ಷಿ ಬೆಳೆಗಾರರ ವಿಚಾರಗಳಲ್ಲಿ ಈ ಸಂಕೀರ್ಣ 3 ದಿನಗಳ ಕಾಲ ಅನೇಕ 1,000 ರೂಪಾಯಿ ಕೂಲಿ ಕೊಟ್ಟರೆ ರೈತರ ಪರಿಸ್ಥಿತಿ ಏನು? ಅದಕ್ಕೆ ಅನಿವಾರ್ಯವಾಗಿ ರೈತರು ಯಾರ ಮನ್ಯಾಗ ಗಂಡ ಹೆಂಡತಿ ಮಕ್ಕಳು ಸ್ವಂತ ದುಡ್ಕೊಳ್ಳೋರು ಎಕರೆ ಅವ್ರು ಸ್ವಂತ ದ್ರಾಕ್ಷಿ ಮಾಡ್ಕೊಳ್ತಾರ. ಇನ್ನು ಅದ್ರಾಗೆ 8-10 ಎಕರೆ ಜಮೀನು ಇಟ್ಟವ್ರು ಅನಿವಾರ್ಯ ಅವ್ರು ಕಟ್ಟಿದೆ ನಮಗೆ ಅರ್ಧ TMC ಸಿಕ್ಕರೆ ಸಾಕು. ಆದರೂ ಬ್ಯಾಸ್ಗೆಯಲ್ಲಿ ಕೂಡ ನಾವು ರಾಮನಗರದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಕೂಡ ಮಾಡಲಿಕ್ಕೆ ನಾವು ಸಂದರ್ಭರಾಗಿದ್ದೀವಿ. ಯಾಕೂಬ್ ಚತ್ತಿ ಅವರಿಂದ ನಿರ್ದೇಶಕರು, ಕರ್ನಾಟಕ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘ, ಪ್ರಾದೇಶಿಕ ಕಚೇರಿ, ವಿಜಯಪುರ. ಪ್ರಾದೇಶಿಕ ದ್ರಾಕ್ಷಿ ಬೆಳೆಗಾರರ ಸಂಘದ ವತಿಯಿಂದ ಇವತ್ತು ರಾಷ್ಟ್ರೀಯ ಮಟ್ಟದ ಸಿಸ್ಟಮ್ ಅಲ್ಲ, ಬೋರ್ ಸಿಸ್ಟಮ್ ಮಾಡಿದ್ರಲ್ಲ, ಕಂಡಲ್ ಸಿಸ್ಟಮ್ ಅಲ್ಲ, ಅಲ್ಲಿ ಸನ್ಶೈನ್ ಅವರ್ಸ್ ಭಾಳ ಚೆನ್ನಾಗಿ ಬರ್ತದೆ. ಭಾಳ ಬಿಜಿ ಇದ್ರಣ್ಣ, ಭಾಳ ಬಿಜಿ ಇದ್ರೆ ಕೈ ಮಾಡೇ ಬಿಜಿ ಇದ್ದವ ಮಾಡಿ. ಸೊ ಇದನ್ನು ತಾವು ಚಿತ್ರದಲ್ಲಿ ನೋಡ್ತಾ ಇದ್ರಿ, ಯಾವುದೇ ಒಂದು ಕಡ್ಡಿನ ನಾವು ಒಂದು ಕಟ್ ಮಾಡಿ ನೋಡಿದಾಗ, ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಅಲ್ಲಿ ಒಂದು ಕಣ್ಣಿನೊಳಗೆ 3 ಕಣ್ಣು. ಇದು ಏನು ಇಂಪಾರ್ಟೆನ್ಸ್ ತೋರ್ತಾವಪ್ಪ ಅಂದ್ರೆ ನಮಗೆ ಈ ಒಂದು ಟೆಂಪರೇಚರ್ ಅಥವಾ ತಾಪಮಾನ ಇದ್ದು ಬೆಳಕಿನ ಪ್ರಮಾಣ ಸಾಧ್ಯವಾದಷ್ಟು ನಮ್ಗೆ ಬೇಕಾದಷ್ಟು ಸಿಕ್ತು ಅಂದರೆ ಭಾಳ ಕರಿತೇವೆ. ಸೊ ಒಂದು ವೇಳೆ ಈ ರೋಗದ ತೀವ್ರತೆ ಅಥವಾ ಉಲ್ಬಣತೆ ಜಾಸ್ತಿ ಆದಾಗ ಆ ಮೊದಲನೇ ಕಣ್ಣು ಸತ್ತು ಅಂದರೆ 2ನೇ ಕಣ್ಣು ಹೋಗ್ಬೋದು. ಸೊ ವಯಸ್ಸು ಯಾಕಪ್ಪ ಅಂತಂದ್ರೆ ನಮಗೆ ಮೊದಲನೇ ಕಣ್ಣು ಏನಾದರೂ ಓಡೋದು ಬರ್ತಾರೆ, ನಮಗೆ 100% ಕಂಪನೂ ಇರ್ತದೆ. ಸೊ ಒಂದು ವೇಳೆ ಆ ಕಣ್ಣಿಗೆ ಏನಾದರೂ ಡ್ಯಾಮೇಜ್ ಆಯಿತು, ಸಮಸ್ಯೆ ಎಷ್ಟೇ ವರ್ಷ ನಾವು ಮಾಡಿದ್ರೆ ನಮ್ಮ ಮಾಡಿದ್ರೆ ನಮ್ಮ ಸತ್ಯದ ಕಡೆ ಅದು ಏನಾಗಿದೆ, ನಮ್ಮ ಅಕ್ಟೋಬರ್ ಕಟ್ಟಿಂಗ್ ಅಂತೇಳಿ ನಮ್ಮ ಆಳ ನಮ್ಮ ನಿಂತಿದ್ದ ಟೈಮ್ ನಮ್ಮ ಹೊಸ ಫಿಕ್ಸ್ ಅದ. ಬಿಸಿಲು ಭಾಳ ಬೀಳಾದ ಕಾರಣ ಅವ್ರು ನ್ಯಾಚುರಲ್ ತಪ್ಪು ನಿಂತಿದ್ರೆ ಈಗ ಆಲ್ರೆಡಿ 3 ತಪ್ಪು ನಿಂತೇವೆ. ಇವು ಅದರ ಮುಂದೆ ಹೋಗಿ ಅಂತೇಳಿ ಅವ್ರು ಸರ್ವೆ ಮಾಡ್ಯಾರ. ನಿಮ್ಮ ಅಭಿಪ್ರಾಯ ನಮ್ಗೆ ಸರಿ ಸರ್. ಈಗ ಅದೇ ಎಷ್ಟು ಕಣ್ಣು ನಿಮಗೆ ಮೆಚುರಿಟಿ ಆಗಿದೆ, ಒಳ್ಳೆಯದು. ಎಷ್ಟು ಕಣ್ಣಿನೊಳಗೆ ಮೆಚುರಿಟಿ ಆಗಿದೆ? ಒಂದು ಸಂಖ್ಯೆಯಲ್ಲಿ 2-3 ಕಣ್ಣು ಮೆಚುರಿಟಿ ಆಗಿದೆಯಾ? ಒಳ್ಳೆಯದು. ಅದ್ರ ಜೊತೆ ನೀವು ಕಟ್ ಮಾಡಿ ನೋಡ್ರಿ ಒಳಗಡೆ
ಪರಿಶೀಲನೆ ಮಾಡಿ ನಾವು ಲ್ಯಾಬಿಗೆ ಕಳಿಸೋದಾಗಿ ಈ ಸಿಟಿಗೆ ಬಂದಿದ್ರ ಮೇಲೆ ನಿಮ್ಮ ಮೇಲೆ ನಾವು ಪ್ರಶ್ನೆ ಮಾಡಬೇಕು. ಬಟ್ ಟೈಮ್ ಫಿಕ್ಸ್ ಮಾಡ ಅದು ಬಿಸಿಲು ಪಡೆದ ಮಳೆ ಆಗ್ಯದ ರೋಗ ಬಂದದ ನಮ್ದು ಸರಿಯಾಗಿ ಮೆಚುರೇಷನ್ ಆಗಿದೆ ಅದು ತಲುಪಣ ಇಲ್ಲ. ಆ ಸರಿಯಾಗಿ ಮಾರ್ಗದರ್ಶಕ ರೈತರಿಗೆ ನೀವು ತಿಳಿಸೋದಂದ್ರೆ ನಿಂದು ಸರಿಯಾಗಿ ಈಗ ಚೆಕ್ ಮಾಡೋದು ಚೆಕ್ ಮಾಡುವ ತಾರೀಕು ಫಿಕ್ಸ್ ಮಾಡಿರ್ತಾರೆ. ಮತ್ತು ಈಗ ಅದಕ್ಕೆ ಮೊದಲ ಇದು ಹೊಡಿತಾರೆ, ಇತ್ರಾಳಿ ಹೊಡಿತಾರೆ. ಆ ಇತ್ರಾಳಿ ಹೊಡಿಬೇಕು ಹೊಡಿಬಾರ್ದು. ಇದು ಎಲ್ಲ ವಿಸ್ತಾರವಾಗಿ ಮಾರ್ಗದರ್ಶನ ತಿಳಿಸ್ಕೊಡ್ಬೇಕು ರೈತರಿಗೆ. ಇದು ಇನ್ನೇನಾಗತ್ತಲ್ರಿ ತೀರ್ಮಾನ ನೀವು ರೈತರಿಗೆ ನೀವು ಅಡ್ರೆಸ್ ನೀವು ಮೆಚೂರಿಟಿ ಆಗಿದ್ರೆ ದಯವಿಟ್ಟು ಇಂಟರ್ವ್ಯೂ ಮಾಡಕ್ಕೆ ಹೋಗೇ ಬೇಡ. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ, ಮೆಚೂರಿಟಿ ಆಗೋಂತ ವೇಟ್ ಮಾಡಿ, ಇನ್ನೂ 15 ನಿಮಿಷ ವೇಟ್ ಮಾಡಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಈ ಸ್ಥಳ ಅವಾಗ ಹೇಳಿದ್ರೆ ಬೆಳಕಿನ ಪ್ರಮಾಣನೇ ಇಲ್ಲ. ಬೆಳಕಿನ 23ನೇ ತಾರೀಕಿನ ನೀವು ಒಂದು ನಮ್ಮ ಊರಿಗೆ ಒಂದು ಎರಡು ಯಾವುದಾದ್ರು ಒಂದು ಪ್ಲಾಟ್ ವಿಸಿಟ್ ಮಾಡಿ, ಯಾವ ಪ್ಲಾಟ್ ವಿಸಿಟ್ ಅದ ಅವ್ರ ರೈತರಿಗೆ ಒಂದು ನೀವು ಮನವಿ ಮಾಡಿ ನಿಮ್ಮ ಮುಖಾಂತರ ನಮ್ಗೆ ಹೆಲ್ಪ್ ಆಗ್ತದೆ. ಸರ್ ಇದು ಆಲ್ರೆಡಿ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿದ್ದು ನಿಮ್ಮ ಅಧ್ಯಕ್ಷರ ಒಂದು ಇದರಲ್ಲಿ ನಾವು ಆಲ್ರೆಡಿ ಡಿಪಾರ್ಟ್ಮೆಂಟ್ ಅದನ್ನ ಸ್ವಲ್ಪ ನೀವು ಎಷ್ಟು ನಿಮ್ಮ ಸಾಧ್ಯ ನಾವು ನಿಮ್ಮ ಜೊತೆಗೆ ನಮ್ಮ ನಂಬರ್ ಕೊಟ್ಟಿದ್ದೀವಿ. ಎನಿ ಟೈಮ್ ಏನೇ ಸಮಸ್ಯೆ ನಾವು ದಯವಿಟ್ಟು ಫೋನ್ ಮಾಡಿ. ಬಂದಿಲ್ಲ ಮತ್ತು ಸಪೋಸ್ ಆ ಸರ್ಕಿಟ್ನಲ್ಲಿ ಮೆಚುರಿಟಿ ಆಗಬೇಕು. ಅಲ್ಲಿ ಕಣ್ಣು ಕಪ್ಪಾಗಿದೆ, ಅದು ಹೊಡೆದಿಲ್ಲ, ಒಂದು ಹೊಡೆದ ಸರ್ಕಿನಾಗಿಲ್ಲ, ಅಲ್ಲಿ ಕಪ್ಪಿದೆ. ಮತ್ತು ಅದರಿಂದ ಕೆಲವೊಂದು ಮೆಚುರಿಟಿಗೆ ಅನ್ನಿಸ್ತಾವೆ, ಕೆಂಪಾಗಿದ್ದಾವೆ. ಕೆಲವೊಂದು ಮೆಚುರಿಟಿ ಹಸಿರೇ ಉಳಿದ್ಬಿಟ್ಟಾವೆ. ಆ ಟೈಮ್ನಾಗ ನಮ್ಗೆ ಈಗ ಮೆಚುರಿಟಿ ಎಲ್ಲಿಗೆ ಯಾವ ಕಣ್ಣಿಗೆ ಆಗಿದೆ ಹೆಂಗೆ ಅದ್ರ ಆಗಿದೆ ಇಲ್ಲ ಅಂದ್ರೆ ಏನಾಗುತ್ತೆ ಸರ್ ಒಂದೇ ಅಲ್ಲ ಸಬ್ಜೆಕ್ಟ್ ಅಂದ್ರೆ ಬಟ್ ಮೆಚೂರಿಟಿ ಆಗಿಲ್ಲ ಇನ್ನು. ಇಲ್ಲ ಇವತ್ತು ಆಗಿಂದ 5 ತಿಂಗಳು ಹೌದು ಮತ್ತು ಕಂಪಾದ ಸ್ಥಳದಲ್ಲಿ ಕಪ್ಪಾಗಿತ್ತು, ಕಣ್ಣಿನ ಮೇಲೆ ಪೂರ್ತಿ ಕಪ್ಪಿತ್ತು. ಅಲ್ಲಿ ಅದು ನಮ್ಗೆ ಕಣ್ಣು ಹೊಡಿಯುವ ಲಕ್ಷಣಗಳು ಕಾಣಿಸೋದಿಲ್ಲ. ಅದು ಮೆಚುರಿಟಿ ಐತಿ ಅಂತ ಗೊತ್ತಿಲ್ಲ, ಆದ್ರೆ ಕಣ್ಣು ಹೊಡಿಯುವಂಥ ಲಕ್ಷಣಗಳ ಪೂರ್ತಿ ಕಪ್ಪಾಗಿ ಅದನ್ನು ಕೋಟಿಂಗ್ ತೆಗೆದ್ರೆ ಒಂದು ನಮಗೆ ಹಳ್ಳಿಗೆ ಕಪ್ಪಾಗಿ ಆಗಿಬಿಟ್ಟದ. ಮುಂದೆ ಹೋಗ್ತಾರೆ ಆಕ್ಚುಲಿ ಹೇಳಿರ್ಬೋದು ನಮಗೆ ಆಲ್ರೆಡಿ ಹೆಸರು ಕಟ್ಟಿ ಹೆಸರು ಕಟ್ಟಿದೆ ಆಯ್ತು. ನಾಳೆ ವೆದರ್ ಬೇಸ್ ಅದೊಂದು ಒಂದು ಟಾಕ್ ಆದ್ಮೇಲೆ ಯಾವಾಗ ಚೆಕ್ ಮಾಡಬೇಕು ಲಾಸ್ಟ್ ಟೈಮ್ ನಾವು ಮಾಡಿದ್ವಿ ಅದೇ ಥರ ಇದೆ. ಸಾಯಿಲ್ ಮ್ಯಾನೇಜ್ಮೆಂಟ್ ಏನೇಳಿ ಅದು ನಾವು ಇದು ತಪಾಸಣೆ ಮಾಡೋ ಅವಶ್ಯಕ. ಬಟ್ ನಂಗೆ ಬಂದು ಡೌಟು, ಈ ಅತಿವೃಷ್ಟಿಯಲ್ಲಿ ಮಳೆ ಜಾಸ್ತಿ ಆಗಿದ್ದರಿಂದ ಈ ಕಡ್ಡಿ ಮೇಲೆ ಕಪ್ಪುಗಳು ನಿಂತಾಯಿ, ಕೆಲವೊಂದೆಲ್ಲ ಸ್ವಚ್ಛ ಆಗಿರ್ತಾವೆ. ಆ ಕಪ್ಪುಗಳ ಅದನ್ನ ಡಿಸೀಸ್ ಬಂದು ಮುಂದಿನ ಫ್ಯೂಚರ್ ಅಕ್ಟೋಬರ್ ಕ್ಲೀನಿಂಗ್ ಆದಮೇಲೆ ಏನಾದರೂ ಡಿಸೀಸ್ಗಳು ಹರಡುವಂಥ ಸಾಧ್ಯತೆ ಇದಾವಾಗಿಲ್ಲ. ಅದು ನಿಮಗೆ ಈಗ ಆಲ್ರೆಡಿ ಎರಡು ಎಂಥದ್ದು ಮಡಿ ನೆಲ ಅಂತ ಇರ್ತದೆ. ಸೊ ಆ ಮಡಿ ಉಳಿಸ್ಕೊಂಡು ನೀರಿನ ವ್ಯತ್ಯಾಸ ಇರ್ಬೋದು, ಏನು ಕಲ್ಲಿನ ವ್ಯತ್ಯಾಸ ಅಡೋದು. We should that also be experiment. We have to do the lab. So ಮಾಡಿ ಅಕ್ಟೋಬರ್ ಕ್ಲೀನಿಂಗ್ ಬೆಸ್ಟ್ ಅಂತ ನೀವು ಹೌದು ಓಕೆ. ಇಲ್ಲಿ ಸಾಲ್ಟ್ ವಾಟರ್ ಆಗಲಿ ಸ್ವೀಟ್ ವಾಟರ್ ಆಗಲಿ ಸರ್ ನಾವು ಯೂಸ್ ಮಾಡ್ತಿರ್ತೇವೆ. ನಾವು ಇತರೆ ಉಳಿದ ಪೇಜ್ ಹೇಳಿದ್ವಿ, ಬಟ್ ವಾಟರ್ ಅದರ್ ಮಿಕ್ಸ್ಡ್ ನಾವು ಸ್ಪ್ರೇ ಮಾಡ್ತಿರ್ತೇವೆ. ಪ್ರತಿಯೊಂದು ಸಿಂಪಡಣೆ ಮಾಡಬೇಕು. उसका और इसका कोई अंतर पूरा पता नहीं है। आगे करने के बाद फिर वापस नहीं आना। दूसरा जो एक रो इधर है, दूसरा रो इधर है, और इसका कैनोपी और उसका कैनोपी खाली गिरना ऐसे चिपकना नहीं है, तो थोड़ा सा स्पेस होना है। तो दोनों अगर मिल जाता है, उसका पत्तों की संख्या जो है 16-17 ये फोटो हम आप पूछ रहे हैं, वो हमारा लेबर क्या करते हैं, ऐसा हाथ से काट लेते हैं। कोई महाराष्ट्र में बोलते हैं कैंची से काट के फेंकते हैं। बोला दोनों में कौन सा अच्छा है? नाखून अगर अच्छा है ना मजबूत, तो टेंडर होता है, इसको कट करके चलते जाओ, सुन लीजिए और पड़ गया, सब पूरा काला हो गया। फिर अभी वो उगल रहे, अभी नया पत्ता उगल रहे, कोई इफेक्ट नहीं होता है? नहीं बता रहा हूँ मैं, साड़ी अगर मैच्योर हो गई है पूरी, अगर पत्ता झड़ गया, पत्ता झड़ गया, आगे वो आगे नया पत्ता आ रहा है। अज्जा के जमाने टॉनिक था क्या?
अजय के जमाने में टॉनिक था क्या? पहला का प्रोडक्ट है वो अभी ठीक है, अजय के जमाने में टॉनिक भी नहीं था, सुनना, अजय के जमाने में टॉनिक भी नहीं था, ग्लूकोज के इंजेक्शन। अभी 90 to 100 रुपीज लास्ट टाइम था, लास्ट टाइम मार्केट बहुत हाई गया था। ड्राफ्टिंग के लिए 2.5 रुपीज पर एक प्लेट को 10 रुपए का था। एक प्लेट को दो चाहिए 10 रुपए ಕೂಡ ಈ ಬೆಳೆ ಬಹಳ ಸೂಕ್ತ ಮತ್ತು ಯಾಕೆ ಕಿಂಗ್ಬೆರಿ ತಳಿಯನ್ನ ಬೆಳಿಬೇಕು ಅನ್ನೋದನ್ನ ಹೇಳ್ತಾ ಅವರು ಇದು ಕಡಿಮೆ ವೆಚ್ಚ ಮತ್ತು ಹೆಚ್ಚಿನ ಉತ್ಪಾದನೆಗೆ ಸಹಕಾರಿ, ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆಯನ್ನ ಪಡೆಯುವಂತಹ ತಳಿ ಇದು, ಹವಾಮಾನಕ್ಕೆ ತಕ್ಕಂತೆ ಅಧಿಕ ಇಳುವರಿಯನ್ನು ಕೂಡ ನೀಡುತ್ತೆ, ಉತ್ತಮ ಗುಣಮಟ್ಟದ ವನದ್ರಾಕ್ಷಿ ತಯಾರಿಕೆಗೂ ಇದು ಸೂಕ್ತವಾಗಿದೆ. ರೈತರಿಗೆ ಮಾರುಕಟ್ಟೆಯ ಹಿನ್ನಡೆಯ ಸಮಯದಲ್ಲೂ ಸಹ ಬ್ಯಾಕಪ್ ಆಗಿ ಇದಕ್ಕೆ ಬೇರೆ ಬೇರೆ ಆಪ್ಷನ್ಗಳು ಕೂಡ ಇವೆ ಅಂತ ಹೇಳ್ತಾ, ಸೊ ಈಗ ಮುಂಜಾನೆಯಿಂದ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ ದ್ರಾಕ್ಷಿ ಬೆಳೆ ಲಾಭದಾಯಕವೇ ಅಂತ. ಬಹುಶಃ ಇವರ ಒಂದು ವಿಚಾರ ಸಂಕಿರಣದಲ್ಲಿ ಇವರು ಮಂಡಿಸಿದ ವಿಷಯವನ್ನ ಗಣನೆಗೆ ತೆಗೆದುಕೊಂಡಾಗ ಹೌದು ಈ ತರ ದ್ರಾಕ್ಷಿ ಬೆಳೆದ್ರೆ ಅದು ಲಾಭ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ
डिजीज के लिए रेजिस्टेंट बन जाता है। अब वो इतना रेजिस्टेंट नहीं होता कि जो रोग बहुत तेजी से फैलता है वो फैलने नहीं देगा। उतना भी अगर आपको ये अभी बारिश आ उस ग्रोथ को ಇಲ್ಲಿವರೆಗೆ ದ್ರಾಕ್ಷಿ ಬೆಳೆಯಲ್ಲಿ ಸವಾಲುತ್ತದೆ ಜೈವಿಕ, ಆದರೆ ಜೈವಿಕ ಕೀಟನಾಶಕಗಳು ಜೈವಿಕ ಅಂಥ ಸಮಯದಲ್ಲಿ ಟ್ರೈಕೋಡರ್ಮ ಸೂಡೋಮೋನಾಸ್ ಬೇಸಿಲಸ್ कुछ नहीं कह सकता आपको। और पोटेशियम सॉल्ट और फास्फोरस कितना ग्राम डालने का, कितना डोज मारना, दो से 2.5 ग्राम आपका लीटर। और कितना स्प्रे मारने को अच्छा होता है क्रॉप को। ये फ्लावरिंग के पीरियड में 1 या 2 स्प्रे करो, वो स्पेसिफिक काम नहीं। मैं 3 स्प्रे करे से अभी तो क्या हुआ? कंट्रोल नहीं है। ये मतलब कुछ किसके वजह से आया है आपके बगीचे में, ये मेरे को समझने के लिए आप करते क्या है ये बता। मतलब अभी नहीं बता सकते सबके सामने, मेरे को आप पूरे शुरू से अंत तक क्या क्या करते हैं ये मेरे को जब अगर देंगे तो आप कुछ उसके उधर अपना दिमाग लगा सकते हैं। हाँ बराबर है। क्योंकि रहने को कहाँ आता है सर? हाँ, अभी तुम्हारा रहने को कहाँ है? रहने का कोई ठिकाना जरूर है। अभी इंटरनेट, टेलीफोन, बहुत सारी चीजें हैं, उनके पास दे दीजिए, वो मेरे को भेज देंगे और हम डिस्कस करके वो आपको करा ठीक है। ಬನುಕನ್ನ ಹೆಚ್ಚು ಬೆಳಿತೀವಿ, ಬಲಿ ಮುಂದೆ ಶೇಂಡ ಎಷ್ಟು ಎಲ್ಲಿ ಇರ್ಬೇಕ್ರಿ ಅವು ಬಲಿ ಮುಂದೆ ಶೇಂಡ ನಾವು ಎಷ್ಟು ಇಲ್ಲಿ ಕಾಯಿರ್ಬೇಕು. ಪ್ರಶ್ನೆ ಐತ್ರಿ, ಈಗ ಎಲ್ಲರಿಗೂ ಮಕ್ಕಳಿಗೆ ಎಕ್ಸಾಮ್ ಮಾಡ್ತಾನೆ ಇವಾಗ ಈ ದಿವಸಕ್ಕೆ ಹೃದಯ ಡಿಸ್ಕಸ್ ಮಾಡೋಲ್ಲ, ಡಿಸ್ಕಸ್ ಮಾಡಿದ್ರೆ ಮಾಡ್ಬೋದು. ನಾನು ಏನು ಹೇಳ್ತೀನಿ, ಒಂದು ಶೆಡ್ಯೂಲ್ ಬೇಕಂದ್ರೆ ಆ ಶೆಡ್ಯೂಲ್ ಹೆಂಗೆ ಯೂಸ್ ಆಗುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಮಹಾರಾಷ್ಟ್ರದ ಏನಪ್ಪ ಬರ್ತಾರ ಮಂದಿ ಶೆಡ್ಯೂಲ್, ಆ ಶೆಡ್ಯೂಲ್ ನಿಮ್ಮ ಜಸ್ಟ್ ಏನು ಆಗಾತಿದ್ದ ಇಂಪಾರ್ಟೆಂಟ್ ಏನು ಮಾಡ್ಬೋದು ಅಂದ್ರೆ ಶೆಡ್ಯೂಲ್ ಆ ಹವಾಮಾನಕ್ಕೆ ಹೋಗ್ಬೇಕಂತಂದ್ರೆ ಈ ಒಂದು ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ ಆ ಆಟೋಮೆಟಿಕ್ ವೆದರ್ ಸ್ಟೇಷನ್ ಶಬ್ದಾಂಶ ಒಂದೇ ಇರ್ತದೆ ಮತ್ತೆ ಕೊಡುವವರು ಮಹಾರಾಷ್ಟ್ರ ಶೆಡ್ಯೂಲ್ ಮಾಡ್ಯಾರ, ಮಹಾರಾಷ್ಟ್ರ ಶೆಡ್ಯೂಲ್ ಮಾಡ್ಯಾರ. ನಮ್ಮಲ್ಲಿ ಕ್ಲೈಮೇಟ್ ವೇರಿಯೇಷನ್ ಆಗ್ಬೋದು, ಅದಕ್ಕೆ ಅನುಗಳಾಗಿಲ್ಲ. ಕ್ಲೈಮೇಟ್ ವೇರಿಯೇಷನ್ ಆದಾಗ ಮುಂದೆ ಏನು ಮಾಡಬೇಕು ತಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು. ಆದರೆ ಅಕ್ಟೋಬರ್, ಸೆಪ್ಟೆಂಬರ್, ನವೆಂಬರ್ ಈ 3 ಶೆಡ್ಯೂಲ್ಗಳಿಗೆ ಸಾಧ್ಯ ಮಾಡಿಕೊಂಡ್ರೆ ನಮಗೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ನೀವು ಶೆಡ್ಯೂಲ್ ಮಾಡಿದ್ರೆ ಕ್ಲೈಮೇಟ್ ವೇರಿಯೇಷನ್ ಏನಾಗ್ತದೆ, ಬಾಪುರಿಗೆ ಏನಾಗಿಲ್ಲ ಅನ್ಸುತ್ತೆ. ಏನು ಅಧಿಕಾರ ಕೇಳಬೇಕು, ಏನು ಪ್ರೈವೇಟ್ ಬೇಸ್ಗಳು ಇರ್ತಾರೆ ಅವ್ರು ಕೇಳಬೇಕು, ಏನು ವಿದ್ಯಾರ್ಥಿಗಳು ಕೇಳಬೇಕು, ನಿರ್ದಾಕ್ಷಿತ ಕೇಳಬೇಕು, ಟೋಟಲಿ ಕನ್ಫ್ಯೂಷನ್. ಅದಕ್ಕೆ ನಾವೇನು ಒಂದು ಶೆಡ್ಯೂಲ್ ಕೊಟ್ಟಿದ್ದಾದ್ರೆ ಬನ್ನಿ ಸರ್, ನೀವು ಶೆಡ್ಯೂಲ್ ಕೊಟ್ಟಿದ್ದಾದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ನಾವು ಟ್ರೈನಿಂಗ್ ಮಾಡ್ತಾರೆ. ಆಗಸ್ಟ್ ಮಾಡಿದವ್ರು ಬಿಟ್ಬಿಡ್ರಿ, ನಾವೇನ ಇದು ಮಾಡೋಂಗಿಲ್ಲ. ಆದರೆ ಈ 3 ಶೆಡ್ಯೂಲ್ ಒಳಗೆ ನೀವು ಏನಾಗ್ತದೆ ಆಯಾ ಹವಾಮಾನ ನೋಡ್ಕೊಂಡೆ ನೀವು ಟ್ರೈನಿಂಗ್ ಮಾಡೋದು. ಈ ಹವಾಮಾನ ಈ ಕ್ಲೈಮೇಟ್ ಹೆಂಗಿತ್ತು ಮಾಡೋದು ಅವ್ರಿಗೆ ಹೇಳ್ರಿ. ಆದರೆ ಶೆಡ್ಯೂಲ್ ಕುಡ್ಲಾಕ್ ಮನೆಯಲ್ಲ ಕೊಡ್ಬೇಕು ದಯಮಾಡಿ. ಅದು ತಪ್ಪು ನಿಮ್ದು ಹೇಳ್ಬಾರ್ದು. ನೀವು ಶೆಡ್ಯೂಲ್ ಕೊಟ್ಟರೆ ಹವಾಮಾನ ಬದಲಾಗ್ತದೆ. ಹೌದ್ರಿ, ನಮ್ಮ ಹೋರಾಟ ನಿಸರ್ಗನೇ ಐತ್ರಿ. ಅವಾಗ ನೀವು ಹೋರಾಟ ನಿಸರ್ಗ ದ್ರಾಕ್ಷಿ ಬೆಳೆದ್ರೆ ನಿಸರ್ಗಕ್ಕೆ ಹೋರಾಟ. ಅಂದರೆ ದಯಮಾಡಿ ಶೆಡ್ಯೂಲ್ ಹೋಗಿ ಮಾಡಿ ಅದು ಬರಲಾಗ್ತದೆ. ಅವ್ರು ಭಾರಿ ಭಾಷೆ ಶಬ್ದದಾಗ ಖಂಡಿತವಾಗ್ಲೂ ಸರ್ ನಾ ಮಾತಾಡಿದ್ದು ತಪ್ಪಟ್ಟು ತಿಳ್ಕೊಬೇಡಿ. ಎಲ್ಲ ದ್ರಾಕ್ಷಿ ಬೆಳೆಗಳ ಪರವಾಗಿ ನಾ ಮಾತಾಡಿದ್ದೆ. ಈಗ ನಾವು ಅಕ್ಟೋಬರ್ ಆಗಿರ್ಬೋದು ವೆಬ್ಸೈಟ್ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ನಾವು. ವೆಬ್ಸೈಟ್ ಅದೇ ಮಾಹಿತಿ ಬಗ್ಗೆ ಯೂಟ್ಯೂಬ್ ನಲ್ಲಿ ಒಂದು ಚಾನಲ್ ಮಾಡಿ ಮಾಹಿತಿ ಕೊಡ್ತೇನೆ. ಈಗ ಏನಂದ್ರೆ ಈ ಒಂದು ಆ್ಯಪ್ ಮಾಡಿ ವೆಬ್ಸೈಟ್ ಮಾಡಿ ರೈತರಿಗೆ ಕೂಡ
ನಿನ್ನೆ ನಾನು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಆರ್ಥಿಕ ಕೃಷಿ ಸಚಿವರಾದಂಥ ಚುನಾವಣಾ ಎಕ್ಸ್ಪರ್ಟ್ಸ್ ಅವರಿಗೆ ಇದಕ್ಕೆ ವಿನಂತಿ ಮಾಡಬೇಕು. ನಮ್ಮ ಯೂನಿವರ್ಸಿಟಿಗೂ ಕೆಲವು ಟೆಕ್ನಿಕಲ್ ತೊಂದರೆ ಅದನ್ನ ಈಗ ನಾವು ಚರ್ಚೆ ಮಾಡೋದಿಲ್ಲ. ಒಂದೇನದ ಪ್ರೈವೇಟ್ನವರು ಬೈಗಾಲ್ ಕಂಪ್ನಿಯವರು ಯಾಕೆ ಮಾಡ್ಯಾರ? ಬೈಗಾಲ್ ಕಂಪ್ನಿಯವರು ನಾನು ಸುತ್ತ ನನ್ನ ಕಡೆ ಅದ ನಾನು ದೊಡ್ಡದಾಗ ನನ್ನ ಫಾರ್ಮ್ದಾಗ ನನ್ನ ಎಲ್ಲ ನಿಂತಂದ್ರೆ ಆಟೋಮೆಟಿಕ್ ಲೊಕೇಶನ್ ಅವ್ರು ಮಾಡ್ಕೊಡ್ತಾರೆ. ಆಟೋಮೆಟಿಕ್ ನೀವು ಯಾವ ಡೇಟ್ಗೆ ರೂಲಿಂಗ್ ಮಾಡ್ತೀರೋ ಅದು ನಮ್ಗೆ ಕೇಳ್ತದೆ. ಆ ಡೇಟ್ ತಗೊಂಡ್ರೆ ಕೆಲವೊಂದು ಶೆಡ್ಯೂಲ್ ಹೇಳ್ತದೆ, ನೀವೇನು ಡಿಸ್ಪ್ಲೇ ಮಾಡಬೇಕು ಏನಿಲ್ಲ, ನಾವು ಆಪ್ಷನ್ ನಮ್ಗೆ ಅವ್ರಿಗೆ ಇರುತ್ತೆ. ಅದಕ್ಕೆ ನೂರ ಕರೆಕ್ಟ್ ಇರಲಿಕ್ಕಿಲ್ಲ. ಆದರೆ ಈ ಸದನ ಮಟ್ಟಿಗೆ ನಾವು ರೈತರಿಗೆ ಅನುಕೂಲ ಆಗ್ತದೆ. ಆ ಥರ ಮಾಡಲಿಕ್ಕೆ ಸಾಧ್ಯತೆ ಅದನ್ನೇ ಈಗ ಮಾಡ್ತೀವಿ ಸರ್, ಖಂಡಿತವಾಗ್ಲೂ ಮಾಡ್ತೀವಿ. ನಾವು ಯಾಕೆ ಸಪ್ರೇಟ್ ಎಕ್ಸ್ಪೆನ್ಸಿವ್ ಆಗಿ ಮಾಡ್ತಿದ್ವಿ ಅದರ ಈ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಅಲ್ಲ ನನಗೂ ಗೊತ್ತಾದ್ರೆ ಕೆಲವು ಕಾನ್ಫ್ಲಿಕ್ಟ್ ತಮಗೆ ತೊಂದರೆ ಇದೆ. ಯೂನಿವರ್ಸಿಟಿ ಒಳಗೆ ಬೇಕಂತ ನಮಗೆ ಮಾಡಕ್ಕೆ ಕೆಲವೊಂದು ಇರುವುದ ಅದು ಒಪ್ಪಿನ. ಆದರೆ ಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಅವ್ರಿಗೆ ನೀವು ಅನುಕೂಲ ಮಾಡಿಕೊಡಿ ಯೂನಿವರ್ಸಿಟಿ ಅವರಂತ ನಿಮಗೆ ಹೇಳಿರ್ತಾರೆ ವಿಷಯ. ಈಗ ಪಡ್ಕೊಳ್ಳೋ ನೀರಂಟು ಬಟ್ ನೀರದವ್ರಿಗೆ ಕಳೆದಿಲ್ಲ. ಗಿಡದಲ್ಲಿ ಕಡ್ಡಿ ಒಂದು ಹಾಕೊಳ್ಳೋದಿಲ್ಲ, ಅದು ಜಾಸ್ತಿ ಮಾಡ್ಬೇಕು ಮಾಡ್ಬೋದು. ಪಕ್ಕದಲ್ಲಿ ಒಂದು ಇದ್ರಿ ಪೂರ ನೀರು ಮಳೆ ನೀರು ಗಂಗಾ ನೀರು ಕೊಟ್ಟು ನೀರು ಒಳ್ಳೆ ಕಷ್ಟ ಇದೆ. ಅವಾಗ ಮೆಚುರಿಟಿ ಎಲ್ಲ ಆಗಿದೆ. 2 ಎಕರೆ 3 ಎಕರೆ ಎಲ್ಲ ಹೋಗಿ ನಾನು ಉಳಿಸ್ಕೊಂಡಿರೋದು ನನ್ನ ಒಂದು ಸಣ್ಣ ಒಂದು ಮನವಿ ಏನಂದ್ರೆ ಸಾಮಾನ್ಯವಾಗಿ ನಾವೇನಂತೀವಿ ಇಲ್ಲಿವರೆಗೆ ತಾವೆಲ್ಲ ಹೇಳಿದ್ರಲ್ಲ, ಇದು ಪ್ರೊಸೀಜರ್ ಓಕೆ, ಎಲ್ಲರೂ ಮಾಡ್ತೀರಿ, ಇಲ್ಲಿ ಮಾಡ್ತೀರಿ, ಬಿಜಾಪುರ ಮಾಡ್ತೀರಿ, ಅಲ್ಲಿ ಮಾಡ್ತೀರಿ, ಇಲ್ಲಿ ಕಾಕೋದು ಮಾಡ್ತಿದ್ರು, ಇನ್ನೊಂದು ಮಾತಾಡೋದು. ನೀವು ನಮಗೊಂದು ಶೆಡ್ಯೂಲ್ ಕೊಡ್ತಾ ಹೇಳಿದ್ರಲ್ಲ, ಈ ಸದ್ಯಕ್ಕೆ ಕುಳ್ಳಕ್ಕೆ ಎಲ್ಲರಿಗೂ ಒಂದು ಕುಳ್ಳಕ್ಕೆ ನೀವು ಸಾಧ್ಯ ಇಲ್ಲ. ಬಟ್ ನಿಮ್ಮ ಕಡೆ ಶೆಡ್ಯೂಲ್ ಇತ್ತು ಅಂದ್ರೆ ಪೆಂಡ್ರ ಹಾಕಿ ಸ್ವಲ್ಪ ಸ್ಕ್ರೀನ್ ಮೇಲೆ ಬಿಟ್ಟು ನಾವೆಲ್ಲರೂ ಫೋಟೋ ತಗೋತೀವಿ. ಆ ಶೆಡ್ಯೂಲ್ ಫೋಟೋ ತಗೋತೀವಿ. ನಾಳೆವರೆಗೂ ಇರುತ್ತಿದ್ದು ನಾಳೆ ಸೆಷನ್ನಲ್ಲಿ ಶೇರ್ ನೀವು 3 ದಿವಸನಾಗ ಏನು ಉದರ್ ಕೆಂಪೆಲ್ಲ ಸುಧಾರಣೆ ಮಾಡ್ಕೊಂಡು ಹೇಳಿದ್ರಿ. ನಮ್ಮ ರೈತರಾಗ ಅಳವಡಿಸ್ಕೊಂಡ್ರೆ ಬಹಳ ಸಹಾಯ ಆಗ್ತದೆ. 3 ದಿವಸನಾಗ ಉದರ್ ಕೆಂಪೆಲ್ಲ ಇವಾಗ ಅವ್ರ ನಂಬರ್ ಕೊಡ್ತೇನೆ. ಇವರು ಕುಮಾರ್ ನಾವು ಎಕ್ಸ್ಪೋರ್ಟ್ ಮಾಡೋದ ಶಕ್ತಿ ನಮ್ಗೆ ಬರ್ತೈತಿ. ಯಾಕಂದ್ರೆ ಅವ್ರು ಯುವಕರದಾರ, ಅವ್ರ ಸಲ ನಾವೆಲ್ಲ ಕೈ ಜೋಡಿಸ್ತು. ಸಚಿವರು 400 ಹೇಳ್ಯಾರ. ಒಂದು 5-6 ಕೋಟಿ ಪ್ಯಾಕೇಜ್ ಇಸ್ಕೊಂಡು ನಮ್ಮ ತಿಗೋಟಾಗಿ ಅಂತಾರಲ್ಲ ದೊಡ್ಡ ಪ್ಯಾಕೇಜ್ ಮಹಾರಾಷ್ಟ್ರದೊಳಗೆ ಎಲ್ಲ ಕೂಡ ನಾವು ಮಾಡೋದ್ರಿ. ಯಾಕಂದ್ರೆ ನಾವು ಈ ಭಾಗದಾಗೆ ದ್ರಾಕ್ಷಿ ನಂಬ್ಕೊಂಡು ಬದಲಾಗ್ತೀವಿ. ಮತ್ತು ಅದು ನಾವು ಬೆಳೆದು ನಾವೇ ತಿನ್ನೋದು ನಾವು ಒಗ್ಯಾಯಿಸ್ಬಿಡ್ತೀವಿ. ಅದಕ್ಕೆ ಮುಂದಕ್ಕೆ ಹೋಗಿ ಕೊಟ್ಟು ನಾವೇ ತಿನ್ನಾಗಿಲ್ಲ ಅದನ್ನ ಹಂಗೆ ಮಾಡಿಲ್ಲ ಕಲರ್ ಸಂಬಂಧ. ಮತ್ತು ನಾವು ಹೊರಗಿನ ದೇಶಕ್ಕೆ ಕಳಿಸಿದ್ರೆ ಇವತ್ತು 300 ಮಾನಲ್ಲ 500 ರೂಪಾಯಿ ರೇಟ್ ನಮ್ಗೆ ಸಿಗ್ತೈತ್ರಿ. ಅದಕ್ಕೆ ಮುಂದಿನ ದಿನವಂದಾಗ ಅದನ್ನೆಲ್ಲ ನನಗೆ ಇದಕ್ಕೆ ವಿಷಯ ಪ್ರಸ್ತಾವನೆ ಮಾಡಿ ಭಾಳ ನಮ್ಮ ದ್ರಾಕ್ಷಿ ಬೆಳೆಗೆ ಅವಶ್ಯಕತೆ ಪ್ರಸ್ತಾವ ಅಂದ್ರೆ ನಾನು ನಿಮ್ಗೆ ಯೂನಿವರ್ಸಿಟಿ ಬಯಸ್ತಾ ಇದ್ದೀನಿ. ಬಾಲ್ಕೋಟೆ ಬೇರೆ ಬರ್ತಾರೆ, ಎಲ್ಲೋ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲೋ ಮಾಡ್ತೀವಿ. ತಿರುಗುದ್ರೊಳಗೆ ನಿಮ್ಮದೇ ಆದ ಒಂದು ವ್ಯವಸ್ಥೆ ಇದೆ. ಸಿಲೆಕ್ಟೆಡ್ ಫಾರ್ಮರ್ಸು ಯಾರು ಬರ್ತೀವಂತಾರೆ, ಎಕ್ಸ್ಪೋರ್ಟ್ ಆಗಲಿ, ಒಣ ದ್ರಾಕ್ಷಿ ಆಗಲಿ, ತಾಜಾ ದ್ರಾಕ್ಷಿ ಬಗ್ಗೆ ಆಗಲಿ, ಇದನ್ನ ಮಾಡಲಿಕ್ಕೆ ನೀವು ಜನರಿಗೆ ಅವೇರ್ನೆಸ್ ಕ್ಯಾಲ್ಕುಲೇಟ್ ಮಾಡಬಾರ್ದು. ಬರೀ ರಿಸರ್ಚ್ ಮಾಡ್ಕೊಂಡು ನೀವು ಯೂನಿವರ್ಸಿಟಿ ಬಿಡ್ತೀರಿ. ನೀವು ಯಾವ್ದು ಹೇಳಿದ್ದು ಇದನ್ನ ಸಂಧಾನ ಮಾಡ್ತೀವಿ, ರೈತರಿಗೆ ಆಗ್ತದೆ. ನಿಮಗೆ ರಿಸರ್ಚ್ ಮಾಡ್ಕೊಂಡು ಅಗತ್ಯ ಇಲ್ಲ. ಅದ್ರ ಜೊತೆಯಾಗಿ ಆ ಅವೇರ್ನೆಸ್ ರೈತರಿಗೆ ಕೊಡ್ರಿ. ನಮ್ಮ ಸಂಘ ಸಂಸ್ಥೆ, ನಮ್ಮ ಪ್ರಾದೇಶಿಕ ಕಚೇರಿ ಅಧ್ಯಕ್ಷರಾದಾರ, ಕಾರ್ಯದರ್ಶಿ ಅವರಾದಾರ, ನೀವು ಈ ದಿವಸ ನಾವು ಬರ್ತೀವಿ, ನೀವೆಲ್ಲ ಸಿಲೆಕ್ಟೆಡ್ ಫಾರ್ಮರ್ಸ್ ಕರೆಸ್ರಿ. ಕೆಲವು ತಪ್ಪಲ್ಲ, ಇಲ್ಲದ್ರೆ ಅವ್ರು ಏನು ಹೇಳಿಲ್ಲ. ನಮ್ಮ ಉತ್ಪಾದನೆ ಮಾಡೋದು ನಮ್ಮ ಮಾರ್ಕೆಟ್ ಹೋದ್ರದ, ಕೆಲವೊಂದು ಗುಣಮಟ್ಟ ಹೋದ್ರದ, ಅದು ನೀವು ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀವಾಗಿ ಒಂದು ದಿವಸ ಫಿಕ್ಸ್ ಮಾಡೋದು. ನನಗೆ ನಿಮ್ಮ ಸಬ್ಜೆಕ್ಟು, ಇನ್ನೊಂದು ಸಬ್ಜೆಕ್ಟು,
ಈಗ ನಾವು ಇರೋ 4 ಮಂದಿ ಮಾಡಿರ್ತಾರೆ ಅಷ್ಟೇ ಇರ್ತದೆ ಹೊರಗೆ ಹಾಕಿ ಅವೇರ್ನೆಸ್ ಹೇಳೋ ಉದ್ದೇಶ ಅದು ಎಲ್ಲ ಮಾತಾಡಿದ್ರೆ ಅವ್ರು ತರಬೇತಿ ಕಾರ್ಯಕ್ರಮವನ್ನು ತಿರುಗುಂಜಿಯಲ್ಲಿ ರೈತರಿಗೆ ಯಾವ ಸಾಯಂಕಾಲ ಅನುಕೂಲ ಆಗ್ತದೆ ಅವ್ರು ಏನು ಕೇಳಿದ್ರು ಗ್ರೇಟ್ ಕ್ಲೈಮೇಟ್ ವೇರಿಯೇಷನ್ ಆತಂದ್ರೆ ಗ್ಲೋಬಲ್ ಆತಂದ್ರೆ ಜಿಡಿ ಆಗ್ತದೆ ರೈತರು ಹೇಳಿದ್ರು ಅದಕ್ಕೆ ಸಪ್ರೇಟ್ ಆಗಿ ನೀವು ಎಲ್ಲರೂ ವರ್ಗ ಮಾಡ್ತಂದ್ರೆ ಆಗಂಗಿಲ್ಲ ಕೊಯ್ಮುತ್ತಕ್ಕೆ ಹೋಗಿ ಅಥವಾ ಈಗ ಇಂಟರ್ನ್ಯಾಷನಲ್ ಕೆಲವೊಂದು ಪ್ರಾಮಾಣಿಕ ಕೆಲವೊಂದು ತಂದಾರೆ ಯಾರು ವ್ಯಾಪಾರಿಗಳು ಜಿಡಿ ಆದ್ರೂ ಮಾಡ್ತಾರೆ ಡ್ರೈ ಮಾಡಿ ಮಾಡ್ತಾರೆ ಆ ಥರ ಟೆಕ್ನಾಲಜಿ ಮಾಡಬೇಕಾದ್ರೆ ಅದು ಫಾರ್ಮರಿಗೆ ಅನುಕೂಲ ಆಗಬೇಕಾದ್ರೆ ಗೌರ್ಮೆಂಟ್ ವ್ಯವಸ್ಥೆ ಆಗಬೇಕು ಅದಕ್ಕೆ ಪ್ರೊಜೆಕ್ಟ್ ಕೊಟ್ಟಿದ್ದಾರೆ ಸರ್ಕಾರ ಲೆವೆಲ್ ನಾವು ಮೂವ್ ಮಾಡಬೇಕು.
ಅದೇ ನಾನು ಹೇಳಿದ್ರೆ ಮೊದಲು ಉಗುರು ನೀರಿನಾಗ ಕಲಗಿಸ್ತಿದ್ವಿ, ಒಂದು 10 ನಿಮಿಷ ಕಲಗಿಸಿದಾಗ ಅದು ಪೂರ್ತಿ ನೀರಿನಾಗ ಕಲಗ್ತದೆ. ಈಗ ಒಗಿತಬೇಕಾದ ಕಲಗ್ತೈತಿ, ಬಿಸಿನೀರು ಬೇಕಾಗಿಲ್ಲ, ತಣ್ಣೀರಾಗ ಕಲಗ್ತೈತಿ. ಮೊದಲಿಗೆ ಕ್ವಾಲಿಟಿ ಇಲ್ಲ, ದಯಮಾಡಿ ಈಗ ಅದ್ರಾಗ ಏನು ಬರ್ತದ ಇದಕ್ಕೆ ಇನ್ನೂ ಹೆಚ್ಚಿನ ಔಷಧಿಗಳ ಬಗ್ಗೆ ನೀವು ಅಭ್ಯಾಸ ಮಾಡಿ ರೈತರಿಗೆ ತಿಳುವಳಿಕೆ ಕೊಟ್ರೆ ಒಂದು ದೊಡ್ಡ ಉಪಕಾರ ಆಗುತ್ತೆ. ಯಾಕಂದ್ರೆ ಗರ್ಭ ಬಂದೈತಿ ರೈತರು ಅನ್ನ ಹೊಡಿತಾರೋ ಪಕ್ಕ ಗೊತ್ತಾಗಿಲ್ಲ, ಪೂರ್ತಿ ಕಠಿಣ ಬಂದ ಅರ್ಧ ಕಡಿಸಿ ನಾನು ಮಾಡಿದಾಗ ಹಾಳಾಗುತ್ತೆ. ಮೊದಲೇ ಸಪ್ರೆಸ್ ಆಗಿದಾಗ ಏನಿಲ್ಲ, ಗ್ಲೂಕಾ ಬರೋದು ಮೊದಲಿಗೆ ದಮ್ ತೆಗೆಯೋರು. ನಮ್ಮ ಸರ್ಕಾರ ಔಷಧ ಸರ್ಕಾರ ಅಂತಲ್ಲ, ಇಲಾಖೆಯವರು ಈಗೇನು ಅಂಗಡಿಯಾಗ ಔಷಧ ಮಾರಾಕತ್ತಾರೋ ಅದು ಗುಣಮಟ್ಟ ಬಗ್ಗೆ ಯಾರು ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ. ಅವ್ರು ಹೇಳಿದ್ರೆ ಪ್ರಭಾವ ಕೊಡೋದು, ಹೋಗ್ಬರೋದು. ಅಕಸ್ಮಾತ್ ನಮ್ದು ಉದ್ರಿ ಇತ್ತು ಆದ್ರೆ ಅವ್ರು ಏನು ಬರೀತಾರೆ ಅದಕ್ಕೆ. ಹೀಗಾಗಿ ನಾವು ಗೊಬ್ಬರ ಅಂಗಡಿಯವನ್ನ ಕೆಮಿಕಲ್ ಅಂಗಡಿಯವನ್ನ ಶ್ರೀಮಂತ ಮಾಡಾಕತ್ತೀವಿ, ಬಟ್ ನಾವೇನಂತ ಸುಧಾರಿಸಲಿಲ್ಲ. ಯಾಕಂದ್ರೆ ನಾನು 36 ವರ್ಷ ಅನುಭವ ಹೇಳಾಕತ್ತೀವಿ. 5 ರೂಪಾಯಿ ಕಿಲೋ ಕಾಯಿ ಬರೀ ನಾನು 5 ರೂಪಾಯಿ ದೊಡ್ಡ ರೇಟ್ ಆಗ್ತಾವ. ಈ ತರ ಇರುವುದರಿಂದ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಚಲೋ ಅಂತ ಔಷಧಿಗಳಿಂದ ರೈತರಿಗೆ ನೀವು ಮಾರ್ಗದರ್ಶನ ಮಾಡ್ರಿ ಅಂದ್ರೆ ನಾನು ಈಗ ತಪ್ಪು ಮಾಡ್ರಿ. ನಾನು ಒಂದು ಪ್ಲಾಟ್ ಹೋಗ್ಲಾಕತ್ತಾರ, ನಮ್ಮ ಗೆಳೆ ಗಂಡ ಮಿಷನ್ ಬಿಡ್ರಿ ಅಂತ ಗಂಡ ಮಿಷನ್ ಬಿಟ್ಟು ಕಾಪರ್ ಹೊಡೆ ಅಂತ ಹೇಳಿ ಅದು ನೋಡಿದೀವಿ. ಮತ್ತು ಆಮೇಲೆ ಇನ್ನೊಂದು ಹೆಸರಿದೆ, ಯಾಕೆ ಬರ್ತಾ ಇಲ್ಲ, ಆಮೇಲೆ ನೀವು ಅದನ್ನ ಅಭ್ಯಾಸ ಮಾಡಿ ರೈತರಿಗೆ ಒಳ್ಳೆ ಸಜೆಷನ್ ಕೊಟ್ರಿ ಅಂದ್ರೆ ನಾವು ಬದುಕ್ತೀವಿ. ಇಲ್ಲಾಂದ್ರೆ ಬರಾಬರಿ ಎಲ್ಲಕ್ಕಿಂತ ಸುಮ್ಮನೆ ಬಿಡ್ತೀವಿ. ಯಾಕೆ ಬೇಕಾಗಿತ್ತು ಬಿದ್ದೆಳ್ದು 67 ವಯಸ್ಸಾದು 12 ದಿನದ ಬಿದ್ದೆಳ್ದು ಬಂದ ನಮ್ಮ ಫಲಾನ ಬರಲಿಲ್ಲ. ನಾವೇನು ಸಹಾಯ ಕೊಟ್ರೆ ಬೆಳೆದಿದ್ದೀವಿ ಮಾತಾಡಲ್ಲ ಸರ್, ಯಾಕಂದ್ರೆ ಅದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ. ಈಗ ನಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಔಷಧ ಬಗ್ಗೆ. ಇದು ಆತ್ಮಡ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಯಾರು ಔಷಧ ಬೇಕಾದ್ರೆ ದೀಪಾವಳಿ ಮೊದಲು ದೀಪಾವಳಿ ಅದೇ ರೀತಿ ಟ್ರೈನಿಂಗ್ ಅಂದ್ರೆ ಔಷಧ ಮಾಡೋರಿಗೆ ಯಾವ ತುಕ್ಕು ಸರೌಂಡಿಂಗ್ ಹೊಡೆದ್ಬಿಡು, ತುಕ್ಕು ಸರೌಂಡಿಂಗ್ ಹೊಡೆದ್ಬಿಡು, ಸರೌಂಡಿಂಗ್ ಹೊಡೆದ್ಬಿಡು ಒಟ್ಟು ಅಲ್ಲ. ಇಲ್ಲೇ ಕುತ್ತಲಿದೆ ಅಲ್ಲನೇ ತೊಗೊಂಡ್ಬಿಡು. ಈ ಕೇಂದ್ರ ಸರ್ಕಾರ ಯೋಜನೆಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಯಾರು ಅವರು ಔಷಧ ತೆಗೆಯುತ್ತಾರೆ. ಈಗ ಮೊಬೈಲ್ ಸಿಟಿ ಹೆಂಗಿದೆ ಔಷಧ ಅಥವಾ ನಾವು ಕೇಳಕ್ ಸಿಗತಿ 10 ಲಕ್ಷ ರೂಪಾಯಿ ದಂಡ ಹಾಕಿಬಿಟ್ಟು ಇಲ್ಲೇ ನಾನು ನಿಮ್ಮೂರಾಗ ನಮ್ಮ ಹೆಸರು ಹೇಳಾಗಿಲ್ಲ. 10 ಲಕ್ಷ ರೂಪಾಯಿ ದಂಡ ಕೊಟ್ಟರು ಅವ್ರೇನು ಸರ್ಟಿಫಿಕೇಟ್ ಕೊಡೋದೇ ತಿಳ್ಸಿಲ್ಲ. ಅವ್ರು 50 ಲಕ್ಷ ಹೇಳಿದ್ರೆ 10 ಲಕ್ಷ ಕೊಟ್ಟಿದ್ದು 90 ಲಕ್ಷ ಹಿಡಿದೈತಿ. ಅವು ಯಾವ ರೊಕ್ಕ ನಮ್ಮೆಲ್ಲ ರೈತರು ರೊಕ್ಕನ ಅವ್ರೇನ್ ಮನೆಯಾಗ ತಯಾರು ಮಾಡಾಗಿಲ್ಲ, ಪ್ರಿಂಟ್ ಮಾಡಾಗಿಲ್ಲ. ಪ್ರಿಂಟ್ ಮಾಡ್ತಿಲ್ಲ ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಬದುಕಬೇಕಾಗಿ ಒಂದು ರೈತ ಬದುಕಲಿಲ್ಲ ಅಂದ್ರೆ ಮತ್ತೆ ದೇಶ ಉಳಿಸ್ತಾರೆ. ಅದಕ್ಕೆ ಎಲ್ಲ ಮಾಡಿದ್ರೆ ಈ ತರ ನಡೆದವು. ಅದಕ್ಕೆ ನೀವು ಹೆಚ್ಚಿನ ನಿಮ್ಮ ಲೆವೆಲ್ದಾಗಲಿ ನಿಮ್ಮ ಅಗ್ರಿಕಲ್ಚರ್ ಲೆವೆಲ್ದಾಗಲಿ ಏನ್ ಮಾಡಕ್ ಸಾಧ್ಯ ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ರು ಅಂತ ಅನ್ನೋದು ವಿನಂತಿ, ಮತ್ತೇನೂ ಇಲ್ಲ. ಈಗ ನಾವು ಏನು ಕೇಳಿದ್ವಿ ಔಷಧದ ಬಗ್ಗೆ ಒಳ್ಳೆ ಪ್ರಶ್ನೆ ಅದು ನಾವು ಎಲ್ಲರೂ ರೈತರು ನಿರೀಕ್ಷೆ ಮಾಡೋದು ಪ್ರಶ್ನೆ ನೀವು ಕೇಳಿದ್ವಿ. ಆದ್ರೆ ವಿಶ್ವವಿದ್ಯಾಲಯ ಸೈಂಟಿಸ್ಟ್ ಮಾಡಿದ್ದಾರೆ, ಅದ್ರ ಮ್ಯಾಗ ಅವ್ರು ಕಂಟ್ರೋಲಿಂಗ್ ಇಲ್ಲ. ದಯಮಾಡಿ ಇದಾಗ ನಮಗೆ ಔಷಧ ಹೊಡಿಲಂತ ಅವ್ರು ಹೇಳಲ್ಲ. ಅಂದ್ರೆ ಕೆಲವೊಂದು ಲಿಮಿಟೇಷನ್ ಅದಾವೆ, ಅವ್ರ ಲಿಮಿಟೇಷನ್ ಇಂದ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಈಗ ಯಾವುದೇ ಮಾಡಬೇಕಾದ್ರೆ ಔಷಧ ಡೂಪ್ಲಿಕೇಟ್ ಔಷಧ ಡೀಲರ್ಶಿಪ್ ಡಿಸ್ಟ್ರಿಬ್ಯೂಟರ್ ಇವೇ ಮಾಡೋರು ಎಲ್ಲ ನಮ್ಮ ಮಕ್ಕಳಿಗೆ ಹೇಳ್ತಾರೆ. ಆದ್ರೆ ಅದ್ರ ಬಗ್ಗೆ ನಾವು ಅದನ್ನ ಹಾಕ್ತಿಲ್ಲ, ನೀವು ನಾವು ಹಾಕ್ತಿಲ್ಲ. ಎಲ್ಲಿ ಒಂದು ಔಷಧ ಕೊಡ್ತಾನೆ ಅಂಗೀಕಾರಕ್ಕೆ ಔಷಧ ಕೊಡ್ಬೋದು ನಾವು. ಅವ್ರು ಯಾವ ಮಾತಿಗೆ ಹೆಚ್ಚಿದ್ರೆ ಆ ಔಷಧ ನಮಗೆ ಮಾತಾಡ. ನಾವು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಲು ಇದೇನೀಗ ನಾವು ಉಪಚಾರ ಸೇವನೆ ಮಾಡಿದೀವಿ. ಇದ್ರ ಸಮೀಪದಲ್ಲಿ ಎಲ್ಲ ರೈತರಿಗೂ ಒಗ್ಗಟ್ಟಾಗಿ ನಿಂತ್ರೆ ಇದೇನ ಡೂಪ್ಲಿಕೇಟ್ ಔಷಧ ಅಂತಿಲ್ಲ. ಇದ್ರ ವಿರುದ್ಧ ಒಂದು ಸಂಘರ್ಷ ಆಗ್ಬೇಕು. ನಾವು ಬರೀ ಒಬ್ಬರೇ ಮಾಡಬೇಕಾಗಿಲ್ಲ, ಎಲ್ಲರೂ ಹಿಡಿದಿರ್ಬೇಕು. ನಾವು ಎಲ್ಲರೂ ಸರ್ಕಾರ ಇರ್ತಂದ್ರೆ
ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಅಂತ ಕಂಪ್ನಿ ಬ್ಯಾನ್ ಮಾಡಲಾಗ ಔಷಧ ಪ್ರಮಾಣ ಯಾವ ರೀತಿ ನಾವು ಮೊದಲ ಹೇಳಿದ್ರಿ ನೀವು ನಮಗೆ ಸ್ವಲ್ಪ ವಯಸ್ಸಿನ 76 ಇರಬೇಕು. ನಾನು ಅನುಭವ ಒಂದು ಎಕರೆ 15,000 ರೂಪಾಯಿ ಖರ್ಚು ಮಾಡ್ತಿದ್ವಿ ಅವಾಗ. ಒಂದು ಎಕರೆ ಇರುವಾಗ 15,000 ಸ್ವತಃ ನಾನು ಅನುಭವ ಹೇಳ್ತೇನೆ. ಈಗ 2,70,000 ರೂಪಾಯಿ ತನಕ 19 ಎಕರೆ ಕಂಟ್ರೋಲ್ ಆಗಿಲ್ಲ. ರಿಸಲ್ಟ್ ಶೂನ್ಯ. ಬರ್ತಕ್ಕ ಆದಾಯ ಬರ್ತಾ ಇಲ್ಲ. ಅದಕ್ಕೆ ನೀವೆಲ್ಲ ಏನಾದ್ರಿ ಈ ನಿಮ್ಮ ಹೆಸರು ನೋಡ್ತಾ ಇರ್ತೀವಿ. ಸರ್ ಎಷ್ಟು ಕಾರ್ಯದರ್ಶಿಗಳ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಎಲ್ಲರೂ ಮಾರ್ಗದರ್ಶನ ಒಗ್ಗಟ್ಟಾಗಿ ನೀವು ಸರ್ಕಾರ ಕೊಟ್ಟಿದ್ರೆ ಮುಂದಿನ ದಿನಮಾನದಾಗ ಚಲೋ ಔಷಧ ಗುಣಮಟ್ಟದ ಔಷಧ ನಾವು ನಿಮಗೆಲ್ಲ ಒದಗಿಸುವಂತ ಈ ಮುಖಾಂತರ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಬಿಟ್ಟು ನಮ್ಮ ಸಂಘದ ಅಧಿಕಾರಿಗಳು ಚೇರ್ಮನ್ರು ಎಲ್ಲರೂ ಕೂಡಿಕೊಂಡ ನೀವು 2 ತಾಸು ಮೀಟಿಂಗ್ ಮಾಡ್ರಿ. ಈ ಔಷಧ ಹೊಡಿದು ಈ ಔಷಧ ಹೊಡೆದು ಈ ರಿಸಲ್ಟ್ ಬಂದೈತಿ, ನಮಗೆ ರಿಸಲ್ಟ್ ಬಂದಿಲ್ಲ. ಅವ್ರೆಲ್ಲರೂ ಕಳಿಸ್ರಿ, ಏನು ಕಳಿಸ್ರಿ ನಮ್ಗೆ ಗೊತ್ತಿಲ್ಲ. ನೀವು ವಿಶೇಷವಾಗಿ ಇಟ್ಕೊಂಡಿರಲಿಲ್ಲ. ಇವತ್ತ ನಾ ಈಗ 3 ದಿವಸ ಕಂಟಿನ್ಯೂ ಬಂದೀನಿ. ನಿಮ್ಮ ಸೆಮಿನಾರ್ಗಳಿಗೆ 8 ವರ್ಷ ನಾವು ಒಟ್ಟ ಬಂದಿಲ್ಲ, ಯಾರು ಬಂದಿಲ್ಲ. ನನಗೆ ಆದಾಯ ಬಗ್ಗೆ ಯಾರು ಮಾಹಿತಿ ಹೇಳಾಗಿಲ್ಲ. ಏನಾಗುದಿದ್ರು ತಮ್ಮದ ಪಂಚಾಯತ್ ಹೋದವರು ನೀವೆಲ್ಲ ಸಂಬಂಧಿಕರು ನಾ ಚರ್ಚೆ ಮಾಡಿದೆ. ಈಗ ನಾ ಡೈರೆಕ್ಟ್ ಸ್ಟೇಜ್ ಮೇಲೆ ತಗೊಂಡಿ ಅಂದ್ರೆ ಬೇರೆ ಆಗ್ತದೆ. ಹೊಸ ಪಂಚೆ ನಾ ಸ್ಟೇಜ್ ಮೇಲೆ ತಗೊಂಡು ಮಾತಾಡಿದ್ವಿ, ಸಪ್ರೇಟ್ ಮಾತಾಡಿದ್ವಿ. ಈ ಸಾಹೇಬರಿಗೆ ಕೇಳ್ಬೇಕಲ್ಲ, ನಾವು ಸಾಹೇಬರ ಜೊತೆ 36 ವರ್ಷ ಬಂದಿದ್ದು. ಅವ್ರು ಏನೇನು ಕೇಳಬೇಕು ಈ ತರ ನಾವು ನಾವು ಬರಬೇಕಾಗಿದ್ದ ರೈತ. ನಾವು ರೈತರಿಗೆ ಏನು ಮಾಡಿದ್ದು ಪೂರ ಹಳದಂಡಿಗೆ ಬಂದಿದ್ದು. ನಾವು ಪೂರ ಹಳದಂಡಿಗೆ ಬಂದಿದ್ದು. ನಮ್ಮ ಮಂದಿರ ಏನು ಬಂದಿಲ್ಲ. ಏನು ಮಾತ್ರ ನಮ್ಮ ಏರಿಯಾದಾಗ ಈ ಕಡೆ ಏರಿಯಾದಾಗ ಹೆಂಗಾಗೈತಿ ಸುಧಾರಣೆ ಆಗೈತಿ. ಭೂಮಿ ರೇಟ್ ಹೆಚ್ಚಾಗೈತಿ ಅಂದ್ರೆ ನಮ್ದು ಸ್ವಲ್ಪ ಡಿಮಾಂಡ್ ಬಂದೈತಿ. ಭೂಮಿ ರೇಟ್ ಹೆಚ್ಚಾಗಿಲ್ಲ ಅಂದ್ರೆ ನಾವು ಯಾರಿಗೂ ಕಣ್ಣಾಗ ಕಾಣಂಗಿಲ್ಲ. ನಾವು ಅನ್ನ ಕೊಡಲ್ಲ, ಸುಳಿ ಮಗ ಯಾರು ತಿನ್ನಂಗಿಲ್ಲ. ಯಾವ್ದು ಅನ್ನಬೇಕು ನಮ್ಮ ಬಗ್ಗೆ ಅಂತ ಹೇಳ್ತದೆ. ಸ್ವತಃ ನನಗೆ ಅನುಭವ ಆಗ್ತದೆ. ಹಿಂದಿನ 8 ವರ್ಷ ಅನುಭವ ಆಗ್ತದೆ. ನೀವು ಮಾತಾಡಿ ಮಾಡಿದ್ರೆ ಬಿಡ್ತೈತಿ. ಅದನ್ನೆಲ್ಲರೂ ಒಗ್ಗಟ್ಟಾಗಿದ್ರೆ ಅದು ಒಗ್ಗಟ್ಟಾದ್ರೆ ನೀವು ಬದಲ ಸಾಧ್ಯ. ಇರ್ಲಿಕ್ಕ ನೀವು ಯಾವ ರಾಶಿ ಬಿಟ್ಟಾಗಿ ಉಳಿಯಂಗಿಲ್ಲ. ನೀವು ಎಡೆಯಲ್ಲಿ ಒಗ್ಗಟ್ಟಾಗಿಲ್ಲ. ಈ ನಿರಂತರ ಈ ವ್ಯಾಪಾರಿ ವರ್ಗ ನಮ್ಮ ಸೋಚನೆ ಹೋಗುತ್ತದೆ. ನೀವು ಇಲ್ಲಿ ಅಧ್ಯಕ್ಷರಿರಿ, ಕಾರ್ಯದರ್ಶಿಗಳಿರಿ, ನಮ್ಮ ಮಿನಿಸ್ಟರ್ ಇದ್ದಾರೆ, ಎಮ್ಮೆಲ್ಗಳು, ದಲಿತರು, ಆಡಳಿತಗಳು ಮಾತಾಡ್ತಿದ್ದಾರೆ. ಈಗ ಒಂದು ಇದ್ಮಿದ್ದಲ್ಲ ಅವ್ರ ಹಿಂದಿನ ಬಹಳ ಚರ್ಚೆಗೆ ಅವಕಾಶ ಕೊಟ್ಟರೆ ಮುಂದಿನ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾ ಇದ್ವಿ. ಸರ್ಕಾರ ಏನಾಗಿದೆ, ಒಂದು ರೈತ ಉತ್ಪಾದಕ ಕಂಪನಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ. ಎಲ್ಲರೂ ಸೇರಿ ಮಾಡ್ಕೊಂಡು ಈ ದಿವಾಳಿ ಸಂಬಂಧ ಅಲ್ಲಿ ಎಲ್ಲ ಲೈಸೆನ್ಸ್ಗಳು ಇರ್ತಾವೆ, ಎಲ್ಲರೂ ಇರ್ತಾವೆ. ನಿಮ್ಮೇ ಕಂಪನಿ ಮೂಲಕ ನೀವೇ ಬೋನಸ್ ಇರುತ್ತೆ. ರೈತ ಉತ್ಪಾದಕ ಕಂಪನಿಗಳ ನೀವೇ ಬೋನಸ್, ನೀವೇ ಹೇಳ್ತೀವಿ. ಅಲ್ಲಿ ನಿಮ್ಗೆ ನೀವು ಎಲ್ಲಾನು ಚರ್ಚೆ ಮಾಡಿ ಹೇಳ್ಬೇಕು ಸಾಹಿತ್ಯ. ನೀವು ಬೇರೆ ಕಡೆ ಹೋಗ್ಬೇಕಾಗಿಲ್ಲ. ನೀವು ಯಾವ ಬೇಕು, ಯಾವ ಯಾವ ಡೂಪ್ಲಿಕೇಟ್ ಅಲ್ಲಿ ಯೋಚನೆ ಮಾಡುವಂತ ಶಕ್ತಿ ಬರ್ತದೆ ನಿಮ್ಗೆ. ಕಂಪನಿ ಯಾಕೆ ಕೊಡೋದು ರೈತರು ತಗೊಳ್ಳೋದಾಗಿಲ್ಲ. ರೈತರು ಸೇರ್ಬಿಟ್ಟು ಒಂದು ರೈತ ಉತ್ಪಾದಕ ಕಂಪನಿಯನ್ನ ಮಾಡ್ಕೊಂಡು 1956 ರೈತ ಉತ್ಪಾದಕ ಕಂಪನಿ ಆಗ್ತದೆ. ಭಾರತ ಸರ್ಕಾರ 2013 ಮಾಡಿ ಅದಕ್ಕೆ ಅವಕಾಶಗಳನ್ನು ಸಾಕಷ್ಟು ಬಿಟ್ಟಾರೆ. ಆದ್ರೆ ನಾವೇನು ಸ್ವಾವಲಂಬಿ ಬದುಕಿಗೆ ಹಾಕಿ ನೀವು ಉಳಿದ ಏನೇ ಮಾಡಿದ್ರು ಸಹ ಇಲ್ಲಿವರೆಗೆ ಅಡಿಕೆ ಬೆಳೆಗಾರರು, ದ್ರಾಕ್ಷಿ ಬೆಳೆಗಾರರು, ಜೋಳ ಬೆಳೆಗಾರರು ಯಾರು ಸಮಸ್ಯೆ ಪರಿಹಾರಾಗಿಲ್ಲ. ನಮ್ಮ ಸಮಸ್ಯೆ ನಾವು ಸ್ವಾವಲಂಬಿ ಬದುಕಿಗೆ ಕಾರ್ಯಕ್ರಮ ರೈತ ಉತ್ಪಾದಕರ ಕಂಪನಿಯೇ ನಮ್ಮ ಕೊನೆಯ ಆಸೆಗಳನ್ನ ನಾವು ನೋಡ್ಕೊಂಡ್ರೆ ಬಲಪಡಿಸಿ ನಾವು ಔಷಧ ಈಗ ನಿಮ್ಮ ತಗೊಂಡಿದ್ವಿ. ನಮ್ಮ ತಗೊಳ್ಳೋದು ದ್ರಾಕ್ಷಿ ಇಟ್ಕೊಂಡು ಮಾಡಿದ್ವಿ. ಅದನ್ನು 100 ರೂಪಾಯಿ ಪ್ಯಾಕೆಟ್ ಮಾಡಿ 120 ರೂಪಾಯಿ 200 ರೂಪಾಯಿ ಕಾಸಿ
ತಿಂಗಳಿಗೊಮ್ಮೆ ಒಂದು ಚಾಪೆ ಚರ್ಚೆ ಇರ್ತೀವಿ ಸರ್. ಏನ್ ಸರ್ ಚಾಪೆ ಚರ್ಚೆ ಅಂತೇಳಿ ಮಾತಾಡಿದ್ವಿ ನಾವು. ಚಾಪೆ ಚರ್ಚೆ ಸರ್ ಯಾರು ನಮ್ಮ ಸರ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ವಿಜ್ಞಾನಿಗಳ ಅನುಭವಸ್ತು ಹಂಚ್ಕೊಂಡು ಎಲ್ಲ ಚರ್ಚೆ ಮಾಡೋದು. ಯಾಕಂದ್ರೆ ನಮ್ಮಲ್ಲಿ ಏನಾಗ್ತದೆ ಸರ್ ಎಲ್ಲ ಫೀಲ್ಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನಂದ್ರೆ ಈ ಫೀಲ್ಡ್ ಒಳಗೆ ಪ್ರಾಬ್ಲಮ್ ನೀವು ಹೇಳ್ತೀರ ಅಂತ ನಾವು ಯಾಕೆ ಮಾಡೋದು? ನೀವು ನಮ್ಮ ಫೀಡ್ಬ್ಯಾಕ್ ಕೊಡ್ಬೇಕು. ಯಾಕಂದ್ರೆ ಎಲ್ಲ ಗೊತ್ತಾಗೋದು ಸರ್ ಹೋದಲ್ಲ ಎಲ್ಲ ಗೊತ್ತಾಗ. ಯಾಕಂದ್ರೆ ಇವ್ರು ನಿಮ್ಮ ಫೀಡ್ಬ್ಯಾಕ್ ಪ್ರಾಬ್ಲಮ್ ಅವ್ರ ಫೀಡ್ಬ್ಯಾಕ್ ಇರೋದಿಲ್ಲ. ಯಾಕಂದ್ರೆ ನೀವಲ್ಲಿ ಬಂದು ಕೇಳಿದಾಗ ಅದ್ರ ಬಗ್ಗೆ ವಿಚಾರ ಮಾಡುವಂತ ಶಕ್ತಿ ಕೊಡ್ತದೆ. ಸಂಶೋಧನೆ ಮಾಡಿ ನಮಗೆ ಅವಕಾಶಗಳನ್ನು ಕೊಡ್ತಾರೆ. ಅದಕ್ಕೆ ಎಲ್ಲರೂ ರೈತ ಉತ್ಪಾದಕ ಕಂಪನಿಗೆ ಒಂದು ಬಾಧೆ ತೋರಿಸಿ ಹಾಗಾದ್ರೆ ಇದೇ ನಮ್ಮ ಇದರಿಂದ ರೈತ ಕಂಪನಿ ಹಾಕೊಂಡು ಬಂದು ಡೆವಲಪ್ ಮಾಡಿದ್ರೆ ಭಾಳ ಖುಷಿ ಮಾಡ್ತೀವಿ ಅಂತ ಹೇಳಿ ನಾನು ರೈತ ಉತ್ಪಾದಕ ಕಂಪನಿಗಳು ಟೋಟಲ್ ಭಾರತ ಮತ್ತು ರೈತ ಉತ್ಪನ್ನಗಳನ್ನು ಭಾಳ ಮಾಡ್ಯಾರಿ. ಆದರೆ ರಿಯಲ್ ನಮ್ಮಲ್ಲಿ ಈ ಯಾಕೂಬ್ ಚರ್ಚೆಗಳು ಸರಿಯಾಗಿ ನಡೆದ ನನಗನ್ನಿಸ್ತದೆ. ಅವು ಒಂದು ವರ್ಷ ಸುಮಾರು ಸರಿಯಾಗಿ ಆಗಲಿಕ್ಕಿಲ್ಲ. ಇದು ಎಲ್ಲ ಫಾರ್ಮರಿಗೆ ಉಪಯೋಗ ಆಗಲಿಕ್ಕೆ ನನಗನ್ಸಿಲ್ಲ. ತಾವು ಒಕ್ಕಂಟಾಗಿ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದಲ್ಲ, ಔಷಧಿ ಕಂಟ್ರೋಲ ಗೊಬ್ಬರ ಎಲ್ಲ ಮಾಡೋರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಆ ಒಕ್ಕಲ್ತನ ಇಲಾಖೆ ಏನು ಅಧಿಕಾರಿಗಳಿಲ್ಲ ಅವ್ರ ಮೇಲೆ ನಾವು ಒತ್ತಡ ಹಾಕಿ ನೀವು ಗಟ್ಟಿಯಾಗಿ ನಿಂತಿರ್ಬೇಕಲ್ಲ. ಯಾವ ಒಪ್ಪಿಗೆ ಮಾಡ್ತಾರ 10-20 ಬಾಳೆ ನಾವು ಕೊಟ್ಟು ಇಡಿಸಲು ರೇಟ್ ಮಾಡೋದು. ನೀವು ನಮ್ಮ ಚರ್ಚೆಯವರು ಬಂದರೆ ನನಗೆ ಯಶಸ್ವಿ ಅನಿಸಿದ ಮನೆ ಎಲ್ಲರೂ ಮಿನಿಸ್ಟ್ರು ಅವರು ಭೇಟಿಗೆ ಬಂದಾರೆ. ನೀವು ನಮ್ಮ ತುಂಬಳಿಗದ ಅಂತ ಹೇಳಿದ್ರು. ನಾನು ಪಕ್ಕದಲ್ಲಿ ಹಾಕಿಬಿಟ್ಟು ನನಗೆ ಗೊತ್ತಿಲ್ಲ. ಹಾಕಿಬಿಟ್ಟು ನನಗೆ ಗೊತ್ತಿಲ್ಲ ತೊಂದರೆ ಉಂಟದ ಅದು ಬದಲಾಗಿ ಅದಕ್ಕೆ ಅದರ ಮುಖಾಂತರ ನಾವೆಲ್ಲ ಏನೋ ಮಾಡ್ಕೊತೀವಿ ಅಂದ್ರೆ ಅಸಾಧ್ಯತೆ. ನಾವೆಲ್ಲ ಏನು ಮಾಡಬೇಕು, ಡುಪ್ಲಿಕೇಟ್ ಔಷಧ ಬ್ಯಾನ್ ಮಾಡಬೇಕಾದ್ರೆ ಇದೇನು ಅಗ್ರಿಕಲ್ಚರ್ ಇಲಾಖೆ ಇದಲ್ಲ, ಕೃಷಿ ಇಲಾಖೆ ಇದಲ್ಲ, ಕೃಷಿ ಇಲಾಖೆಗೆ ನಾವು ಸಂಘಟಿತವಾಗಿ ಆ ಡುಪ್ಲಿಕೇಟ್ ಔಷಧ ಅಂಗಡಿ ಹಿಡಿದ್ರೆ ಒಂದು ಸ್ವಲ್ಪ ಅದನ್ನು ನಾವು ತೆಗೆಯಕ್ಕೆ ಸಾಧ್ಯತೆ. ಎಲ್ಲ ರೈತರಿಗೆ ಆ ಒಕ್ಕೂಟದ ಉಪಯೋಗಗಳಾಗಿಲ್ಲ. ಇದು ಒಂದು ಸುಮಾರು 1000 ರೈತರು ಮಾಡೋಕ್ಕಾಗ್ತದೆ. ಎಲ್ಲರೂ ಯಶಸ್ವಿಯಾಗಿ ಜೊತೆಯವರು ಯಶಸ್ವಿಯಾಗಿ ಇವತ್ತಿನ ಅವರಿಗೆ ಇದಕ್ಕೆ ಲೋಡ್ ಹಾಕುವಂತ ನಾವು ಅವಕಾಶ ಒದಗಿಸ್ಕೊಟ್ಟಿವಿ. ಅವ್ರು ಯಾವ ಟೈಪ್ ಮಾಡ್ಯಾರ ತುಂಬಳು ನನಗೆ ಗೊತ್ತಿಲ್ಲ ಈ ಟೈಪ್ ಉಳಿತಾರೆ. ಅದಕ್ಕೆ ನೀವು ಅವೇರ್ನೆಸ್ ಕೊಡಿ. ಅದು ನಾವು ನೀವು ಗಟ್ಟಿಯಾಗಿದ್ರೆ ಎದರ್ಸು ಅಂತ ಇದ್ರ ಮುಖಾಂತರ ತಾವು ಹೇಳಿ ಈ ಕಾಯ್ದೆ ಹಾಕ್ಬೇಕು ಹಾಕಬಾರ್ದು. ಸೊ ಯೂಶಲಿ ಏನಾಗ್ತದೆ ಈಗ ಅವು ಏನು ರೋಗಾಣುಗಳು ಹಿಮ್ಮಟ್ಟೆ ಮಾಡಬೇಕು ಅನ್ನೋದನ್ನು ಒಂದು ರೈತ ಉತ್ಪಾದಕರ ಸಂಘ ಭಾಳಷ್ಟು ಮಾತಾಡ್ತಿದ್ದೀವಿ. ನೀವು ಆ ಒಂದು ಇಂಪಾರ್ಟೆಂಟ್ ಈ ರೈತ ಉತ್ಪಾದಕ ಸಂಘನ ಆಲ್ರೆಡಿ ನಮ್ಮ ಒಂದು ಜಿಲ್ಲೆಯಲ್ಲಿ ಮಾಡಿ ಈ ಒಂದು ಶ್ರೀ ಯಾಕೂಬ್ ಜೆಸ್ಸಿ ಅವರು ಈ ಒಂದು ಎಫ್ಡಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ತಿಳ್ಕೊಳ್ತೇನೆ. ಅದೇ ರೀತಿ ಶ್ರೀ ಯಾಕೂಬ್ ಜೆಸ್ಸಿ ಅವರು ನಾವು ಈ ಕಾರ್ಯಕ್ರಮಕ್ಕೆ ಕೆಲವು ರೈತರು ಏನು ಮಾಡ್ತಾರೆ ಸರ್ 120 ದಿವಸಕ್ಕೆ ಕಾಯಿ ತಿಂತಾರೆ. ಒಬ್ಬೊಬ್ರು 25ಕ್ಕೆ 30ಕ್ಕೆ ಆ ಟೈಪ್ ಹಾರ್ವೆಸ್ಟಿಂಗ್ ಮಾಡ್ತಾರೆ ಸರ್. ಅದಕ್ಕೆ ಎಷ್ಟು ದಿವಸಕ್ಕೆ ಹಾರ್ವೆಸ್ಟಿಂಗ್ ಮಾಡ್ತಾರೆ ಈ ತಳಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎದ್ರ ಮೇಲೆ ಚಾನ್ಸ್ ಐತೆ ಗೊತ್ತಂದ್ರೆ ಇದರಲ್ಲಿ 2-3 ಕಾರ್ಯಗಳು ಮುಖ್ಯ ಆಗ್ತವೆ. ಒಂದು, ನೀವು ಲೋಡ್ ಎಷ್ಟು ಇಟ್ಟಿರಿ. ಸೊ ಅದು 18% ಇದ್ರೆ ಸಾಕು, ಕಟಾವು ಮಾಡಿಬಿಡ್ತೀವಿ. ಅದೇ ನಾವು ಮಡುಕ ಮಾಡಿದ್ದೇವೆ ಅಂದ್ರೆ 22% ಶುಗರ್ ಬರಬೇಕಾಗತ್ತೆ, ಸಕ್ಕರೆ ಅಂಶ ಬರಬೇಕಾಗತ್ತೆ. ಸೊ ಅದು 22 ಬರಬೇಕು ಸರಿಯಾಗಿ. ಸೊ ಹಲೋ, ಈಗ ದ್ರಾಕ್ಷಿ ಕಟ್ಟಿಂಗ್ ಈ 4 ಗಂಟೆಯಾಗ ಒಂದೊಂದು ಗಂಟೆಗೆ 4, 5, 6 ತನಕ ವಂಚನೆ ಬರ್ತಾವ. ಅವಾಗ 3 ಗಂಟೆಗೆ ವಂಚನ ಎಲ್ಲ ಗಂಟೆದು ಒಂದು ಹುಳಿ ಇಟ್ಟು ಇದ್ರೊಳಗೆ
ಈಗ ನಮ್ಮಲ್ಲಿ ಈಗ ನಾವು ಹೇಳಿದ್ದೇನು ಕೇಳಿರಲಿಲ್ಲ. ಸಾಹೇಬರಿದ್ರು, ಶಿವಣ್ಣ ಸಾಹೇಬರಿದ್ರು, ಜಗೀರ್ ಸಾಹೇಬರಿದ್ರು, ಆ ಹೊತ್ತಾಗಿ ಪ್ರಸ್ತಾವನೆ ಕೊಡ್ತೀವಿ. ನೀವೆಲ್ಲರೂ ಒಳ್ಳೆಯಾಗಿ ನಿಮ್ಮ ಕ್ಷೇತ್ರದಾಗ ಬಂದಾಗ ಈಗ ಅವ್ರು ಕೇಳೋದ ಮತ್ತು ಹೊಳ್ಳಿ ಈಗ ಯಾಕೆ ಮಾಡಂಗಿಲ್ಲ ನಮಗೆ. ನಾವು ಕಾಫಿ ಬೋರ್ಡ್ ಮಾದರಿ ಕೇಂದ್ರದಾಗ ಒಂದು ದ್ರಾಕ್ಷಿ ನಿಗಮ ಮಾಡತ್ತಾ ಇದೀವಿ ಅವ್ರಿಗೆ. ಇವೆಲ್ಲ ಪ್ರಸ್ತಾವನೆ ಕೊಟ್ಟಿವಿ, ಮಾನ್ಯವು ಇರಲಿಲ್ಲ. ಆ ಪ್ರಶ್ನೆ ಉತ್ತರ ಕೊಡಾಕ ಅವ್ರು ಕೆಟ್ಟ ಬೇಡ. ಅದು ನಾವು ದ್ರಾಕ್ಷಿ ಬೆಳೆಗಾರ ತಾಲೂಕಿದ್ದು ಏನು ಜಾಸ್ತಿ ತಿಗೋಟ ತಾಲೂಕು ಪಾಪ್ಯುಲೇಷನ್ ಜಾಸ್ತಿ ಮಾಡ್ತೀವಿ. ಇಂಥವೆಲ್ಲ 2-3 ಕೊಟ್ಟು ಸಮಾಧಾನ ಮಾಡಕ್ ಹೋಗ್ತೀವಿ. ನೀವು ಇದನ್ನೇ ನಮಗೆ ನೀವು ಮ್ಯಾನ್ಯೂರ್ ಕೊಟ್ಟಿಲ್ಲ ಕೊಡಂಗಿಲ್ಲ ಅಂತ ನೀವು ಹೇಳ್ತೀರಿ. ನೀವು ಸ್ಟೇಟ್ ಲೆವೆಲ್ ಯಾಕೆ ಚರ್ಚೆ ಮಾಡಿ ನಮ್ಮ ಕಡೆ ಇದು ಆಮೇಲೆ ಇದೆ ಮೊದಲು CHD ಇತ್ತು, ಹೊರಡಾಗ ಹೋಗ್ತಿದ್ರಿ ಹೌದಲ್ರಿ? ದ್ರಾಕ್ಷಿ ಬೆಳೆಗಾರ ಸಾಕಾಗಟ್ಟಿದ್ದು ಈಗ ಯಾಕೆ ನಮ್ಗಿಲ್ಲ? ಸರ್ಕಾರಿ ಇಲಾಖೆಗಳು ಏನದಾವು ಏನಿಲ್ಲ ಎಲ್ಲರಿಗೂ ಗೊತ್ತಿದ್ದ ಮಾತೇ ಇದ್ರಿ. ನಾವು ಅದನ್ನೆಲ್ಲ ರೈತರಿಗೂ ಗೊತ್ತಿತ್ತು. ಆದ್ರೆ ಏನಾಗಬೇಕಾಗಿತ್ತು ಇಲ್ಲಿ ನಾವು ಈ ಸಲ ನಾವು ಸಂಘದವರು ರೈತರು ಸಮಾಜ ರೈತರು ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಇಲ್ಲಿ ಬರೋ ಮುಂದಾಗ ನೀವು ವರ್ಷ ಪೂರ್ತಿ ನಾವು ಪುಕಾಡು ಬಿಡ್ತೀವಿ. ನೀವು ನಾವು ಹೆಚ್ಚಿಗೆ ಹೇಳಂಗಿಲ್ಲ, ಶಕ್ತಿ ಮೇಲೆ ರೈತರಿಗೆ ಪ್ರಯತ್ನ ಮಾಡಂಗಿಲ್ಲ. ಈಗ ಅವ್ರೇನ್ ಮಾಡೋರು, ಅವ್ರು ಅಸಹಾಯಕರು. ನಿನ್ನೆ ಮೊನ್ನೆ 12 ದಿವಸ ನೀವು ಧ್ವನಿ ಎತ್ತಬೇಕಾಗಿತ್ತು ಇಂಥ ಪರ್ಸನ್ಗ ಅಲ್ಲ. ಅಲ್ಲಿ ವ್ಯವಸ್ಥೆ ಇಲ್ಲ. ಈಗ ಅವ್ರು ವ್ಯವಸ್ಥೆ ಮಾಡಿದ್ರೆ ಹೆಚ್ಚಿಗೆ ಹಾಕೊಂಡು ಬರ್ತಿರ್ತಾರೆ. ವ್ಯವಸ್ಥೆ ಮಾಡೋರು ಅವರು, ಇವರು ವ್ಯವಸ್ಥೆ ಮಾಡೋರು ಅವರು, ಧ್ವನಿ ಎತ್ತವ್ರು ಅವರು. ಅಧ್ಯಕ್ಷರೇ ನಾವು ಈಗ ಬಂದಿದ್ದೀವಿ. ಏನ್ ಹೇಳ್ತೀರಿ ಹೇಳ್ರಿ. ನೀವು ಇಲ್ಲಿ ವ್ಯವಸ್ಥೆ ಅಂದ್ರೆ 5% 10% ನೀವು ಈಗ ಬಂದಿರಿ. ನಿಮಗೆ ನಾವು ಇಲ್ಲಿದ್ದವ್ರಿಗೆ ಯಾಕೆಲ್ಲ ತಿಳ್ಕೊಬೇಡ್ರಿ. ನಾವು ವ್ಯವಸ್ಥೆ ಬಗ್ಗೆ ಮಾತಾಡ್ತೀವಿ. 5% 10% ಕೊಟ್ರ ಸ್ಟೇಟ್ದಿಂದ ಹಾಕ್ಸ್ಕೊಂಡು ಬರುವಂತ ವ್ಯವಸ್ಥೆ ಇಲ್ಲಿ ಐತಿ. ಇದು ಇದ್ದಾಗ ಒಂದು ನಡೆದು ಬಂದ ಪರಂಪರೆ ಏನ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಅಂತ ಏನಿಲ್ಲ. ಅವ್ರು ಕೇಳೋದು ಸರಿ ಅದ. ಕೆಲವೊಂದು ಡ್ರಿಪ್ ಇರಿಗೇಷನ್ದವರು ನೀವು ಎಲ್ಲ ಏನು ಹೇಳಿದ್ರೆ ಏಜೆಂಟ್ ಇರ್ತಾರೆ, ಅಂಗಡಿಯವರು ಅವ್ರು ಏನು ಮಾಡ್ತಾರೆ, ಫೈಲ್ ಆಯಾ ಫಾರ್ಮರ್ ಕಡೆ ತಗೋತಾರ, ನಿಮ್ಮಲ್ಲಿ ಇಟ್ಕೊಂಡು ಹೋಗ್ತಾರೆ, ನಿಮ್ಮಲ್ಲಿ ಇಸ್ಕೊಂಡು ಡೈರೆಕ್ಟ್ ಮಾಡ್ಕೊಂಡು ಬರ್ತಾರೆ. ಒಬ್ಬ ನರಸಂತ ರೈತ, ಏನು ಬೆಳೆದಿರುವ ರೈತ, ಅವ್ರು ಇವರಿಗೆ 30% 25% ಅದ ಇದೆ. ಇದು ನಿಮಗೂ ಬರ್ತದೆ, ನಮಗೂ ಬರ್ತದೆ, ಓಪನ್ ಸತ್ಯ. ಅದು ನೀವು ಉತ್ತರ ಕೊಡಕ್ಕೂ ಆಗಂಗಿಲ್ಲ. ಈಗ ಉತ್ತರ ಕೊಡಕ್ಕೂ ಆಗಂಗಿಲ್ಲ. ಇವತ್ತೇ ಬದಲು ಮಾಡ್ಬೇಕಾದ್ರೆ ನೀವು ಉತ್ತರ ಕೊಡಕ್ಕೆ ಆಗಂಗಿಲ್ಲ. ಅದಕ್ಕೆ ನೀವು ಸೀರಿಯಲ್ ನಂಬರ್ ಕೊಡ್ರಿ ಅವ್ರಿಗೆ. ನಾ ಹೇಳುದೇನ ಕಂಪ್ಯೂಟರ್ ಸಿಸ್ಟಮ್ ಅದ, ಕಂಪ್ಯೂಟರ್ ಸಿಸ್ಟಮ್ ಅದ. ಯಾರು MS ಧೋನಿ ಅವ್ರು ಬಂದ್ರು, ಸಿद्धುಗೌಡ್ರು ಬಂದ್ರು, ಪ್ರಕಾಶ್ ಬಂದ್ರು, ಯಾರು ಬರ್ತಾರಲ್ಲ ಸೀರಿಯಲ್ ನಂಬರ್ ಕೊಡ್ರಿ. ಅವ್ರು ಬಿಟ್ಟ ಬಂದ್ರೆ ಅವ್ರನ್ನ ಆ ಥರ ಆಗ್ಬಾರ್ದು. ಇದು ನಿಮ್ಮ ಇಲಾಖೆ ಅಂತ ಹೇಳಂಗಿಲ್ಲ ನನಗೆ. ನಿಮ್ಮ ಇಲಾಖೆ ಅಂತ ಹೇಳಂಗಿಲ್ಲ. ಕೃಷಿ ಇಲಾಖೆಗೂ ಕೃಷಿ ಭಾಗ್ಯ ಅಂತ ಬರ್ತಾವ್ರಿ. 1 ಲಕ್ಷ 2 ಲಕ್ಷ ಪ್ರಾಜೆಕ್ಟ್ ಅದ. ಆನ್ಲೈನ್ದಾಗ ಅರ್ಜಿ ಕರೆದ ಹಾಕಿರ್ತಾರೆ. ಮೊದಲಿಂದ ಅವ್ರು ಬಿಟ್ಟಾರ, ಹಿಂದಿಂದ ಹಾಕಿ ಮಾಡಿಬಿಡ್ತಾರೆ. ಈ ವ್ಯವಸ್ಥೆ ಅವ್ರು ಹೇಳುವುದಿಲ್ಲ. ನೀವು ಏನು ನಿಮಗೆ ಸಿಲಿಂಡರ್ ಸೀರಿಯಲ್ ನಂಬರ್ ಪ್ರಕಾರ ಮಾಡ್ಕೊಡ್ರಿ, ಎಂಟ್ರಿ ಮಾಡ್ಕೊಡ್ರಿ. ಆನ್ಲೈನ್ದಾಗ ಎಂಟ್ರಿ ತಗೊಳ್ರಿ. ಫಸ್ಟ್ ಸೆಕೆಂಡ್ ಪ್ರೈವೇಟ್ ಕೊಡ್ರಿ ಅವ್ರಿಗೆ. ಇಲ್ಲ ಸಬ್ಸಿಡಿ ಅಂತ ನಾವು ಸಾಕ್ಷಿ ಮಾಡೋದು ನೀವು ಎಷ್ಟು ಇದ್ರೆ ಅವ್ರಿಗೆ ಕೊಡ್ರಿ. ಹೆಚ್ಚಿನ ನಿಮ್ಗೆ ತೊಗೊಳಕ್ಕಾಗಿಲ್ಲ. ಮತ್ತು ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ಬಿಡು. ರ್ಯಾಂಕ್ ಇತ್ತು, ರ್ಯಾಂಕ್ ಈಗ ಏನದ ಸುಮಾರಾಗಿ ನಾನು ಏನು 2013-14 ಅಧ್ಯಕ್ಷ ಆದ ನಂತರ ಅವಾಗ ಏನು ಒಂದು ರೇಟ್ ಅದ, ಇಲ್ಲಿವರೆಗೆ ರಿವೈಸ್ ಆಗಿಲ್ಲ. ಇವತ್ತಿಗೆ ಅದ ರಿವೈಸ್ ಆಗಿಲ್ಲ. ಏನಿಲ್ಲ, ಎಷ್ಟು ಕಾಸ್ಟ್ ಹೆಚ್ಚದ ವಿಚಾರ ಮಾಡ್ಕೊಡ್ರಿ. ಕೆಬಲ್ ರೇಟ್ ಹೆಚ್ಚದ, ಪ್ರತಿ ರೇಟ್ ಹೆಚ್ಚದ. ಅದಕ್ಕೆ ಒಂದು ಲಕ್ಷಕ್ಕೆ ಮಂದಿ ನಿಯಮಾವಳಿ ಇದಲ್ಲ, ಅದು ರಿವೈಸ್ ಆಗ್ಬೇಕಾದ್ರೆ ಒಂದು ದಯಮಾಡಿ ಕೇಳಿ. ರಿವೈಸ್ ಆಗ್ಬೇಕಾದ್ರೆ ಯಾವ ರೈತರು ಮಾಡುವಾಗಿಲ್ಲ, ನಾವು ಆಗಿಲ್ಲ. ಟೆಕ್ನಿಕಲ್ ಒಂದು ಕಮಿಟಿ ಅದ. ಟೆಕ್ನಿಕಲ್ ಕಮಿಟಿಗೆ ನೀವು ಅದನ್ನ ನಿಮ್ಮ DD ಮುಖಾಂತರ ಕಳಿಸ್ಬೇಕು. ಈಗ ಒತ್ತಡದ ಅವ್ರು ನೀವು ಡೈರೆಕ್ಟ್ರು ಅವ್ರೆಲ್ಲರೂ ದಿಶೆ ತಗೋತಾರೆ, ಒತ್ತಡ ಅವರೆಲ್ಲ. ಅದಕ್ಕೆ ನೀವೇನು ಮಾಡ್ರಿ, ಇವಾಗ ಪ್ರಸ್ತಾವನೆ ಕಳಿಸ್ತೀವಿ ಅವ್ರಿಗೆ ಕಳಿಸ್ತಿರ್ಬೇಕು. ಅವ್ರಿಗೆ ಪ್ರಸ್ತಾವನೆ ಕಳಿಸ್ರಿ. ಬೇಡ ನಮ್ಮ ನಾವು ಕೊಡ್ತೀವಿ, ನಾವು ಕೊಡ್ತೇವೆ.
ಮಾರ್ಗದರ್ಶಿ ಒಂದು ವ್ಯವಸ್ಥೆ ಐತಿ, ಹಿಂಗೆ ಒತ್ತಡ ಹಾಕ್ತಾರೆ, ಅದಕ್ಕೆ ರಿವೈವ್ ಮಾಡಿ ಜೊತೆಯಾಗಿ ಟ್ಯಾಕ್ಸ್ ಸಬ್ಸಿಡಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಮೊದಲೇನಿರ್ತಲ್ಲ ಅಷ್ಟು ಸಿಗ್ತಾ ಇಲ್ಲ, ಟ್ಯಾಕ್ಸ್ ಸಬ್ಸಿಡಿ ಸ್ವಲ್ಪ ಕಮ್ಮಿ ಆಗ್ತದೆ. ರೈತರ ಬೆಳೆಗೆ ಪ್ರಕಾರ ಬೆಳೆಸು ಅಲ್ಲಿ ಮಾಡ್ಕೊಂಡು ಬಿಡುದು. ನಾವು ಅಲ್ಲಿ ಮಾಡ್ತೀವಿ ಏನಿಲ್ಲ ನಮ್ಮದು ಇಲ್ಲಿಂದ ಹೋಗ್ತೈತಿ ಮಾಡ್ತೀವಿ. ಮುಂದೆ ನೀವು ಕೈ ಹಾಕ್ತಂದ್ರೆ ಅಧ್ಯಕ್ಷರವರೇ ಎಲ್ಲರೂ ಸರ್ ನಾವೇನು ಹೇಳ್ತೀವಿ. ಇಲ್ಲಿ ಕೆಲವರು ದೊಡ್ಡ ರೈತರು ಇರ್ತಾರೆ, ಕೆಲವರು ಸಣ್ಣ ರೈತರು ಇರ್ತಾರೆ. ಮತ್ತು ಅವರಿಗೆ ಸಣ್ಣ ರೈತರುಗಳಿಸಿ ದೊಡ್ಡ ಮುಂದೆ ಹೋಗಿಬಿಡ್ತಾರೆ. ಸಿಗುವುದು ಯಾವಾಗಿದೆ ಎಲ್ಲರಿಗೆ ನೀವು ಅದಕ್ಕೆ ಸರಿಯಾದ ಸ್ಪಷ್ಟ ಹೋಗ್ತಾರೆ. ಬಂಧುಗಳೇ, ರಾಷ್ಟ್ರ ಮಟ್ಟದ ದ್ರಾಕ್ಷಿ ಬೆಳೆಗಾರರ ವಿಚಾರ ಸಂಕಿರಣ ಇಲ್ಲಿ ಅವಿರತವಾಗಿ 3 ದಿನಗಳ ಕಾಲ ಬಹಳಷ್ಟು ಯಶಸ್ವಿಯಾಗಿ ನಡೆದಿದೆ. ನಾವಂತೂ ರೈತರಿಗೆ ಸಾಕಷ್ಟು ಸಂತೋಷವಾಗಿದೆ. ತುಂಬಲಾರದಷ್ಟು ಇವತ್ತು ಒಂದು ಅನುಕೂಲ ರೈತರಿಗೆ ಈ ದ್ರಾಕ್ಷಿ ಬೆಳೆ ಬಗ್ಗೆ ಮತ್ತು ಅದಕ್ಕೆ ಬರುವಂಥ ರೋಗಗಳು, ಅವುಗಳ ನಿರ್ವಹಣೆ ಇವೆಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಇನ್ನೇನಿದ್ರು ನಮ್ಮದು ಮುಂದಿನ ವಿಚಾರ ಈ ಹೊಸದಾಗಿ ನೂತನವಾಗಿ ಏನೊಂದು ಅಸ್ತಿತ್ವಕ್ಕೆ ಬಂದದ ಈ ಒಂದು ಸಂಘ, ಇದು ಆದಷ್ಟು ಶೀಘ್ರವಾಗಿ ಕಾರ್ಯಚಟುವಟಿಕೆಗೆ ಇಳಿಬೇಕು. ಆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಇಲ್ಲಿವರೆಗೆ ತಾವೇನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ತಮ್ಮೆಲ್ಲರಿಗೆ ಸಂಘಟಕರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಅರ್ಪಿಸಿ ನಾನು ಎರಡು ಮಾತನಾಡ್ತೀನಿ. ರಾಷ್ಟ್ರ ಮಟ್ಟದ ದ್ರಾಕ್ಷಿ ಬೆಳೆ ಹಾಗೂ ವಿಚಾರ ಸಂಕಿರಣದ 20-25 ಪ್ರಾದೇಶಿಕ ಕಚೇರಿ ಬಿಜಾಪುರ ಮುಖಾಂತರ ಇವತ್ತು 3 ದಿವಸದವರೆಗೆ ಎಲ್ಲ ಆತಂಕದಲ್ಲಿದ್ದಂಥ ರೈತರನ್ನ ಒಂದು ಆತ್ಮಸ್ಥೈರ್ಯ ತುಂಬಿದ್ರಿ. ಇವತ್ತು 3 ದಿವಸ ಕಾರ್ಯಕ್ರಮಕ್ಕೆ ಬಂದು ಇವತ್ತು 3ನೇ ದಿವಸ ಸಮಾರಂಭ ಮುಗಿಸಿ ಹೋಗುವಾಗ ಸಂತೋಷದಿಂದ ಹೋಗುವಾಗೆ ಮಾಡಿದ್ರಿ. ಅದಕ್ಕೆ ಈ ಸಂಘಕ್ಕೆ ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿ ಅಚ್ಚುಕಟ್ಟಾಗಿ ಮುಂದಿನ ದಿನಮಾನಗಳಲ್ಲಿ ಮುಂದಿನ ವರ್ಷ ಇನ್ನಷ್ಟು ಒಂದು ಸ್ವಲ್ಪ ಇದಕ್ಕಿಂತಲೂ ಇನ್ನೊಂದು 15 ದಿವಸ ಮುಂಚಿತವಾಗಿ ಈ ಕಾರ್ಯಕ್ರಮವನ್ನು ಚಾಟ್ನಿಗಿಂತ ಮುಂಚಿತವಾಗಿ ಕಾರ್ಯಕ್ರಮ ನಡೆಸಿದ್ರೆ ಒಳ್ಳೆಯದಾಗ್ತದೆ ಅಂತ ಹೇಳಿ ತಮಗೆ ಇದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. 3 ದಿವಸ ಎಲ್ಲರೂ ಕಾರ್ಯವನ್ನು ಅತಿ ಉತ್ತಮ ರೀತಿಯಿಂದ ನಡೆಸಿಕೊಂಡು ಬಂದದಕ್ಕಾಗಿ ಅವರಿಗೆ ತುಂಬ ನಮಸ್ಕಾರಗಳನ್ನು ಹೇಳುತ್ತಾ, ಇನ್ನು ಮುಂದೆ ಸರ್ ಹೇಳಿದಾಗ ಪ್ರತಿ ವರ್ಷ ನೀವು ಸೆಪ್ಟೆಂಬರ್ 1ನೇ ವಾರದಾಗ ಮಾಡಿ ಬಹಳ ಚಲೋ ಆಗ್ತೈತಿ. ಯಾಕಂದ್ರೆ ದಸರಾ ಕಾರ್ಯಕ್ರಮದಾಗೂ ಕೆಲವು ಜನ ಸಿಗ್ತಾರು ಮತ್ತು ಚಾಟ್ನಿ ಒಳಗೂ ಕೆಲವು ಜನ ಸಿಗ್ತಾರು. ಅದಕ್ಕೆ ನೀವು ದಯಮಾಡಿ ಸೆಪ್ಟೆಂಬರ್ 1ನೇ ವಾರದಾಗ ಮಾಡಿ ಬಹಳ ಉತ್ತಮ ಆಗ್ತೈತಿ. ನಮ್ಗೆ ಏರ್ಪಾಡು ಸರ್ ನಾವು ಕಾಲಕ್ಕೆಲ್ಲ ಮಾರ್ಗದರ್ಶನ ಮಾಡಿಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಈ ಒಂದು ಕರ್ನಾಟಕ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘ ರಾಜ್ಯಕ್ಕೆ ವಿಜಯಪುರದ ಒಂದು ಏನು ಈ ಸಂಘದ ಅಧ್ಯಕ್ಷರಾಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಸರ್ವ ಸದಸ್ಯರಾಗಿರ್ಬೋದು, ಯಾಕಂದ್ರೆ ಅವ್ರ ಜೊತೆ ನಾನು ಒಂದು 2-3-4 ದಿವಸ ಅವ್ರ ಜೊತೆ ಓಡಾಡಿರೋದ್ರಿಂದ ಅವರೆಷ್ಟು ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಒಂದು ಶ್ರಮ ವಹಿಸಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ಹೇಳಬೇಕಾಗ್ತದೆ. ಈ ಕಾರ್ಯಕ್ರಮ ಯಶಸ್ವಿಗೆ ಅಭಿನಂದನೆಗಳು. ಬಿಸಿ ಗ್ರಾಮದ ಹಿರಿಯರಾಗಿರ್ಬೋದು, ನಮ್ಮ ಬಾಬಾನಗರದ ಒಂದು ತಂಡ ಆಗಿರ್ಬೋದು, ಸುತ್ತಮುತ್ತ ಎಲ್ಲ ರೈತ ಬಾಂಧವರಾಗಿರ್ಬೋದು, ಇಲ್ಲಿ ಅಡಿಗೆ ಮಾಡೋದ್ರಿಂದ ಈಗ ಇಲ್ಲಿರ್ತಕ್ಕಂಥ ಕಲಿದಾಸ ಭವನದ ಒಂದು ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಏನು ನ್ಯೂನತೆಗಳು ಇದ್ದು ನಾವು ಅಧ್ಯಕ್ಷರಿದ್ದೀವಿ, ನಾವು ಈ ಕಾರ್ಯಕ್ರಮ ರೈತರಿಗೆ ವಿಷಯ ಮಾತಾಡಬೇಕು, ರೈತರಿಗೆ ಏನು ಸಮಸ್ಯೆ ಪರಿಹಾರ ಆಗಬೇಕು, ಒಳ್ಳೆ ವಿಜ್ಞಾನ ಹೋಗ್ಬೇಕು ಅಂತ ಮೇನ್ ನಾವು ಅಜೆಂಡಾ. ಯಾಕಂದ್ರೆ ಈ ವರ್ಷ ಸತತವಾಗಿ ಮಳೆ ಆಗಿರೋದ್ರಿಂದ ವಾತಾವರಣದಲ್ಲಿ ಏರುಪೇರು ಇರೋದ್ರಿಂದ ನಮ್ಮ ರೈತರಿಗೆ ಒಂದು ನಿಗೂಢತೆ ಚಾಟಿಂಗ್ ಮಾಡೋ ಸರಿಯಾಗಿ ಸಿಗುತ್ತೆ ಇದು ಅಂತ ತಿಳ್ಕೊಂಡು ಅಲ್ಲಿ ಅವರಲ್ಲಿ ಚರ್ಚೆ ಮಾಡ್ಕೊತಿದ್ರು. ಈ ನಾಗರಿಕರ ಆಗಿರ್ಬೋದು, ನಮ್ಮ MS ನಮ್ಮ ಗ್ರಾಮ ಆಗಿರ್ಬೋದು ಎಲ್ಲ ಇವರು ಸಲಹೆ ಇಟ್ಕೊಂಡು ಅದಕ್ಕೆ ಒಂದು ವಿಚಾರ ಸಂಕಿರಣ ಏನು ದ್ರಾಕ್ಷಿ ಬೆಳೆ ಮಾಡಿದಾರಲ್ಲ, ಈ ರೈತರಿಗೆ ಸಂಪೂರ್ಣವಾಗಿ ಒಂದು 20% ರೈತ ಭಾಗವಹಿಸಬೇಕು ಕೆಲಸ ಮಾತಾಡೋದ್ರಲ್ಲಿ ಒಂದು 80% ಈ ಭಾಗ ರೈತರಿಂದ ಸಲಹೆ ಕೊಡಿಸೋದ್ರಿಂದ ನಾ ಈ ಕಾರ್ಯಕ್ರಮದ ಪೂರ್ವ ಹೆಮ್ಮೆ. ಯಾಕಂದ್ರೆ ಬಹಳಷ್ಟು ವಿಡಿಯೋ ಅಂದ್ರೆ ಇವು ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಇವು ಸಾಮಾಜಿಕ ಆಗಿರ್ಬೋದು, ಪತ್ರಿಕೆ ಮುಖಾಂತರ ಸಾಕಷ್ಟು ರೈತರು ಬಹಳಷ್ಟು ಎಲ್ಲೆಲ್ಲಿ ಕೂತಲ್ಲಿ ಈ ವಿಷಯ ಬದಲಾಗಿದೆ. ಈ ಕಾರ್ಯಕ್ರಮ ಮಾಡಿದ್ದು
ಬಹಳ ಒಳ್ಳೆಯದಾಗಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇದು ರೈತರು ಮಾಡಿದ್ದಾರೆ ಮತ್ತು ಈ ಸಂಘಟನೆಯಾಗಿರ್ಬೋದು ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ಯಾವ ಸರ್ಕಾರ ಮಾಡಿದಾಗ ಎಲ್ಲರಿಗೂ ಇಲ್ಲಿ ಮುಗಿಸುತ್ತಾ ಮತ್ತು ಇದೇ ತರನಾಗಿ ದ್ರಾಕ್ಷಿ ಬೆಳೆಗಾರರು ಸರ್ ಏನಿರಲ್ಲ ಇದಕ್ಕೆ ಯಾಕೋಣ ಹೇಳಿದವರು ಏನು ಕಾರ್ಯಕರ್ತ ತಿಳ್ಕೊಂಡು ಇಲ್ಲಿ ನಾವು ಹಿಂದೆಗಡೆ ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ಮತ್ತೆ ಇಲ್ಲಿ ಮುಗುಳ ಮಧ್ಯೆ ಕೂತ್ಕೊಂಡು ಎಲ್ಲ ಅಭಿಪ್ರಾಯ ಏನಂತಂದ್ರೆ ಒಂದು ಒಳ್ಳೆ ಔಷಧ ಇಲ್ಲಿ ಕಡಿಮೆ ಔಷಧ ಒಂದು ನೀವು ಹೇಳ್ತಾ ಇದ್ರಿ. ಯಾವ ಪ್ಯಾಕೆಟ್ ಏನಿರ್ತದೆ ಏನು ಒರಿಜಿನಲ್ ಔಷಧ ಇದ್ದಂಗೆ ಎಲ್ಲ ಪ್ಯಾಕೆಟ್ ಹಾಗೆ ಇರ್ತಾವೆ. ಒಳ್ಳೆ ಔಷಧ ದೊರಕುವಂತ ಈ ಸರದಿಂದ ಆ ಕೆಲಸ ಪ್ರಾರಂಭ ಆಗಬೇಕು ತಿಳ್ಕೊಂಡು ಎಲ್ಲ ರೈತರು ಆಶಾಭಾವತಿ ಅದನ್ನ ನೀವೆಲ್ಲರೂ ಹಿರಿಯರು ಕೂಡಿ ಅದೊಂದು ಕೆಲಸ ಕಾರ್ಯ ಮಾಡೋದ್ರಿಂದ ಆಶಿಸಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ನಮಗೆ ಮಾತಾಡಲು ಅವಶ್ಯಕ ಎಲ್ಲರಿಗೂ ನಾನು ಮನಪೂರ್ವಕ ಧನ್ಯವಾದ ಮಾಡಿ